ನಮ್ಮ ದೇಶಕ್ಕೆ ನಾವು ಏನಾರು ಮಾಡಬೇಕು ಅಂತ ನಮ್ಮದೇ ಆದ ರೀತಿನಲ್ಲಿ ಏನಾರು ಮಾಡಬೇಕು ಅಂತ ಮೇನ್ಲಿ ಹೆಣ್ಣು ಮಕ್ಕಳಿಗೆ ಹಳ್ಳಿಲಿರೋ ಹೆಣ್ಮಕ್ಳಿಗೆ ಕೆಲಸ ಕೊಡಬೇಕು ಅಂತ ಅದೇ ಉದ್ದೇಶ. ಕೂತ್ಕೊಂಡು ಜಗಳ ಆಡೋಕ್ಕೂ ಟೈಮ್ ಇಲ್ಲ. ಪ್ರಾಬಬ್ಲಿ ಆಲ್ಸೋ ಹೆಲ್ಪ್ ಇಸ್ ವಿ ಬೋತ್ ಸ್ಟಡಿ ಟುಗೆದರ್, ವಿ ವರ್ ಕ್ಲಾಸ್ಮೇಟ್ಸ್ ಇನ್ ಕಾಲೇಜ್. ನಿಮ್ಮ ತಂದೆಯವರು ಶ್ರೀ ಸುಮತೀಂದ್ರ ನಾಡಿಗ್ ಅವರು ಕನ್ನಡ ಕಂಡ ಒಬ್ಬ ದೊಡ್ಡ ಕವಿ, ಬರಹಗಾರ. ಸೊ ಆ ಬಾಲ್ಯದ ಎಕ್ಸ್ಪೀರಿಯನ್ಸ್ಗಳೆಲ್ಲ ನಿಮ್ಗೆ ಏನಾದ್ರು ಹೆಲ್ಪ್ ಆಯ್ತಾ ಈ ಥರ ಜೀವನವನ್ನು ನಡೆಸ್ಕೊಂಡು ಹೋಗಬೇಕು? ಐ ಹ್ಯಾಡ್ ಅ ನ್ಯಾಚುರಲ್ ಲೀನಿಂಗ್ ಟುವರ್ಡ್ಸ್ ಇಟ್. ನಾನು ಬೆಳೀತಿದ್ದಾಗ ಎಲ್ಲ ಸಾಹಿತಿಗಳನ್ನ ನೋಡ್ತಾ ಇದ್ದೆ. ಆ ಸಾಹಿತಿಗಳದ್ದು ಒಂದು ಇನ್ಫ್ಲೂಯೆನ್ಸ್ ಇತ್ತು. ಒಂದು ಬುಕ್ ಅಂಗಡಿ ಹಾಕಿದ್ರು. ನಮ್ಮ ಅಪ್ಪ ಅಂದ್ರು ಇದು ಬುಕ್ ಶಾಪ್ ಅಲ್ಲ, ಇದು ಬುಕ್ ಶಾಪ. ಮೋಲ್ಡ್ ಅಂಡ್ ಮೇಕ್ ಅಂತ ನಾವೇ ಫಸ್ಟ್ ಟೈಮ್ ಅದನ್ನ ಇಂಡಿಯಾಗೆ ತಂದಿದ್ದು. ಮಾಸ್ಟರ್ ಶೆಫ್ ಜರ್ನಿ ಒಂಥರ ನನ್ನ ಲೈಫಲ್ಲಿ ಅನ್ಎಕ್ಸ್ಪೆಕ್ಟೆಡ್ ರೂಟ್. ಅದು ಡ್ಯಾಡ್ ಕುಕಿಂಗ್ ಫಾರ್ ದ ಡಾಟರ್ಸ್, ಸ್ವಲ್ಪ ಇದು ರೇರ್ ಕೇಸ್ ಅಲ್ವ. ಅದು ಕಾನ್ಸೆಪ್ಟ್ ದೇ ಫೌಂಡ್ ವೆರಿ ಇಂಟ್ರೆಸ್ಟಿಂಗ್. ಬಿಸ್ನೆಸ್ ಅಲ್ಲಿ ಏನೋ ಒಂದು ಆಹಾ ಮೂಮೆಂಟ್. ವಿ ಲಾಸ್ಟ್ ಆಲ್ ಅವರ್ ಲೈಫ್ ಸೇವಿಂಗ್ಸ್. ಅಲ್ಲ, ಓಹೋ ಮೂಮೆಂಟ್. ಓಹೋ. ನನ್ನ ಜೊತೆ ಇವತ್ತು ರಶ್ಮಿ ಮತ್ತೆ ಹರೀಶ್ ಅವರಿದ್ದಾರೆ. ರಶ್ಮಿ ಹರೀಶ್ ಅಂತ ಹೇಳಿದ್ರೆ ಒಮ್ಮೆಲೆ ಗೊತ್ತಾಗ್ಲಿಕ್ಕಿಲ್ಲ ನಿಮಗೆ. ಇಟ್ಸಿ ಬಿಟ್ಸಿ ಅಂದರೆ ನಮ್ಗೆ ಎಲ್ರಿಗೂ ಗೊತ್ತಾಗ್ತದೆ. ಸ್ಥಳೀಯ ಪ್ರತಿಭೆಗಳನ್ನು ಯೂಸ್ ಮಾಡಿಕೊಂಡು, ನಮ್ಮ ಸಂಸ್ಕೃತಿ ಕಲ್ಚರನ್ನು ಯೂಸ್ ಮಾಡಿಕೊಂಡು ಇದೇ ಒಂದು ಕಾನ್ಸೆಪ್ಟಲ್ಲಿ ಇಟ್ಸಿ ಬಿಟ್ಸಿಯನ್ನು ಕಟ್ಟಿ ಬೆಳೆಸಿದ್ದಾರೆ. ಎಷ್ಟೋ ಜನರ ನಮ್ಮೆಲ್ಲರ ಬಾಲ್ಯಗಳನ್ನು ಸುಂದರವಾಗಿಸಿದೆ ಇವರ ಸಂಸ್ಥೆ ಅಂತ. ಹರೀಶ್ ಮತ್ತು ರಶ್ಮಿ ನಮ್ಮ ಜೊತೆ ಇರೋದು ಇವತ್ತು ತುಂಬ ಖುಷಿ ನಮಗೆ. ಅವ್ರ ಜೊತೆ ಮಾತಾಡೋಣ. ರಶ್ಮಿ ಮತ್ತು ಹರೀಶ್ ಅವರೇ ನಮಸ್ಕಾರ. ನಮಸ್ಕಾರ. ನಿಮ್ಮ ಜೊತೆ ಮಾತಾಡೋದಕ್ಕೆ ತುಂಬ ಸಂತೋಷ ಆಗ್ತಾ ಇದೆ. ಮೊದಲಿಗೆ ಇಟ್ಸಿ ಬಿಟ್ಸಿಯ ಕಲ್ಪನೆ ಅಥವಾ ಈ ಪ್ಲ್ಯಾನ್ ಹೇಗೆ ಸ್ಟಾರ್ಟ್ ಆಯಿತು? ಸೊ ನಾನು ಆ್ಯಕ್ಚುಲಿ ಆಸ್ಟ್ರೇಲಿಯಲ್ಲಿ ಕೆಲಸ ಮಾಡ್ತಾ ಇದ್ವಿ ನಾವಿಬ್ಬರು. ಆವಾಗ ನಾನು ಐ ವಾಸ್ ಬಯರ್ ಆಫ್ ಪ್ರಾಡಕ್ಟ್ಸ್ ಆಫ್ ಇಂಡಿಯನ್ ಆರಿಜಿನ್. ಸೊ ಆವಾಗ ನಾನು ಆ 10 ಇಯರ್ಸಲ್ಲಿ ಇಂಡಿಯಾನಲ್ಲಿ ಮೋರ್ ದೆನ್ 1 ಮಿಲಿಯನ್ ಕಿಲೋಮೀಟರ್ಸ್ ಟ್ರಾವೆಲ್ ಮಾಡಿದ್ದೆ. ವಾವ್. ಸೊ ಆವಾಗ ಐ ರಿಯಲೈಸ್ ದ ಲಾಟ್ ಆಫ್ ಟ್ಯಾಲೆಂಟ್ ಆ್ಯಂಡ್ ಪಾವರ್ಟಿ associated. I saw, if we can use the talent, we can also uplift all these women ಅಂತ ಅಂದ್ಕೊಂಡು, that was always in our minds. So then, when we came back to India, ನಮ್ಗೆ ಏನಾದರೂ ಒಂದು ಬಂದು ಮಾಡಬೇಕು ಅಂತಿತ್ತು. ನಮ್ಮ ದೇಶಕ್ಕೆ ನಾವೇನಾದ್ರು ಮಾಡಬೇಕು ಅಂತ ನಮ್ಮದೇ ಆದ ರೀತಿನಲ್ಲಿ ಏನಾರು ಮಾಡಬೇಕು ಅಂತ. ಸೊ ವೆನ್ ವಿ ಡಿಸೈಡೆಡ್, ವಿ ಜಸ್ಟ್ ಟುಕ್ ಅ ಪ್ಲಂಜ್. ತುಂಬ ಯೋಚನೆ ಮಾಡಲಿಲ್ಲ ಇದ್ರ ಬಗ್ಗೆ. ಬಂದು ಏನೋ ಒಂದು ಮಾಡೋದು ಅಂತ. ಸೊ ಕೆಲಸಗಳು ಇದ್ದಿದ್ದು ಕೆಲಸ ಬಿಟ್ಬಿಟ್ಟು ವಿ ಜಸ್ಟ್ ಕೇಮ್ ಬ್ಯಾಕ್. ಇಲ್ಲಿ ಒಂದು ಚಿಕ್ಕದಾಗಿ ಒಂದು ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಶುರು ಮಾಡಿದ್ವಿ. ಮೇನ್ಲಿ ಹೆಣ್ಣು ಮಕ್ಕಳಿಗೆ ಹಳ್ಳಿಲಿರೋ ಹೆಣ್ಮಕ್ಳಿಗೆ ಕೆಲಸ ಕೊಡಬೇಕು ಅಂತ ಅದೇ ಉದ್ದೇಶ. ವಾವ್. ತುಂಬ ಒಂದು ಏನಾದರೂ ಮಾಡಬೇಕಾದ್ರೆ ಪರ್ಪಸ್ ಬೇಕು ಅಂತಾರೆ. ಐ ಥಿಂಕ್ ಯು ಹ್ಯಾಡ್ ಅ ವೆರಿ ಸ್ಟ್ರಾಂಗ್ ಪರ್ಪಸ್, ರೈಟ್? ಹೌದು, ವೆರಿ ಆ್ಯಂಡ್ ಆಲ್ಸೋ ಈಗ ನಮ್ಮ ದೇಶದ ಕಂಡೀಷನ್ ಇರ್ಬೋದು ಅಥವಾ ನಮ್ಮ ದೇಶದ ಪೊಲಿಟಿಕಲ್ ಸಿಸ್ಟಮ್ ಇರ್ಬೋದು, ಇಟ್ಸ್ ನಾಟ್ ಈಸಿ ಟು ಬ್ರಿಂಗ್ ದೀಸ್ ಕೈಂಡ್ ಆಫ್ ಚೇಂಜಸ್ ಅಲ್ವಾ? ನಿಮ್ಮ ಆಸ್ಟ್ರೇಲಿಯಾದ ಎಕ್ಸ್ಪೀರಿಯನ್ಸ್ ಏನಾದ್ರು ಹೆಲ್ಪ್ ಆಯಿತಾ ನಿಮಗೆ ಇಲ್ಲಿ? ಆಸ್ಟ್ರೇಲಿಯಾನಲ್ಲಿ ನಾವು ವಿ ಗಾಟ್ ಲಾಟ್ ಆಫ್ ಎಕ್ಸ್ಪೋಜರ್ ಟು ಮ್ಯಾನುಫ್ಯಾಕ್ಚರಿಂಗ್ ಆ್ಯಂಡ್ ರಿಟೇಲ್. ಸೊ ಇವರು ಮ್ಯಾನುಫ್ಯಾಕ್ಚರಿಂಗ್ ಎಕ್ಸ್ಪೋಜರ್, ಪ್ಲಾಸ್ಟಿಕ್ ಹೋಸ್ ಮ್ಯಾನುಫ್ಯಾಕ್ಚರಿಂಗ್ ಇದರಲ್ಲಿ ಕೆಲಸ ಮಾಡಿದೆ. ಅವ್ರ ಚಾಕ್ಲೇಟ್ ಫ್ಯಾಕ್ಟ್ರಿನ ಹಿ ಮ್ಯಾನೇಜ್ಡ್. ದೆನ್ ರಿಟೇಲ್, ಸಿಂಗಪೂರಲ್ಲಿ ರಿಟೇಲಲ್ಲಿ ಕೆಲಸ ಮಾಡಿದ್ವಿ. ಆಸ್ಟ್ರೇಲಿಯಾದಲ್ಲಿ ವಿ ವರ್ಕ್ ಫಾರ್ ಅ ಲಾರ್ಜ್ ಡಿಸ್ಕೌಂಟ್ ರಿಟೇಲ್ ಚೈನ್. ಅಲ್ಲಿ ಹಿ ವಾಸ್ ಅ ಬಯರ್ ಆಫ್ ಥಿಂಗ್ಸ್ ಆಫ್ ಇಂಡಿಯನ್ ಆರಿಜಿನು, ಆಮೇಲೆ ಚಾಕ್ಲೇಟ್ಸು ಅವೆಲ್ಲ ಮಾಡ್ತಾಯಿದ್ರು. ನಾನು ಐ ಮ್ಯಾನೇಜ್ ದ ಹೋಲ್ಸೇಲ್ ಪಾರ್ಟ್ ಆಫ್ ದ ಬಿಸ್ನೆಸ್. ಸೊ ಹಾಗಾಗಿ ರಿಟೇಲ್ ಎಕ್ಸ್ಪೋಜರ್ ಆಯಿತು, ಮ್ಯಾನುಫ್ಯಾಕ್ಚರಿಂಗ್ ಎಕ್ಸ್ಪೋಜರ್ ಆಯಿತು. ಇದೆಲ್ಲದ್ರ ಮಧ್ಯೆ ನಾನು ಗ್ರಾಫಿಕ್ ಡಿಸೈನಿಂಗ್ ಕೂಡ ಕಲ್ತ್ಕೊಂಡೆ. ಓಕೆ. ಸೊ ಇವೆಲ್ಲ ನಮಗೆ ಗೊತ್ತಾಗಿದೆ. ಪ್ರಾಡಕ್ಟ್ ಡೆವಲಪ್ಮೆಂಟ್ ವಾಸ್ ಲೈಕ್ ಪಾರ್ಟ್ ಆಫ್. ನಾನು ಡಿಸೈನಿಂಗ್ ಎಲ್ಲ ಮಾಡಿದೆ ಅಲ್ಲಿ. ಆಸ್ಟ್ರೇಲಿಯನ್ ಕಂಪ್ನೀಸ್ಗೆ ಪ್ಯಾಕೇಜಿಂಗ್ ಎಲ್ಲ ಡಿಸೈನ್ ಮಾಡಿದೆ. ಸೊ ಐ ಥಿಂಕ್ ನಮಗೆ ಮುಂದಿನ ಪ್ಲ್ಯಾನ್ ಇಲ್ಲದೆ ವಿ ಹ್ಯಾಡ್ ಎಕ್ವಿಪ್ಡ್ ಆರ್ ಸೆಲ್ಸ್ ವಿತ್ ಆಲ್ ದ ಸ್ಕಿಲ್ಸ್ ವಿಚ್ ಕುಡ್ ಬಿ ಆಫ್ ಯೂಸ್ ಇನ್ ಫ್ಯೂಚರ್. ವಂಡರ್ಫುಲ್. ಅದೇನೋ ಒಂದು ಹೇಳ್ತಾರಲ್ಲ, ಯಾಕಂದ್ರೆ ನಮ್ದೊಂದು ಉದ್ದೇಶ ಏನೋ ಮಾಡಬೇಕು ಒಳ್ಳೇದು ಅಂತ ಇದ್ದಾಗ ಉಳಿದರೆಲ್ಲ ಕೂಡಿಕೊಂಡು ಬರ್ತಾರೆ ಅವಕಾಶಗಳು ಅಂತ ಅಲ್ವಾ? ವೆರಿ ಗುಡ್. ಈಗ ಬಿಸ್ನೆಸ್ ಮಾತ್ರ ಅಲ್ಲ, ಇನ್ನೊಂದು ನಾನು ನಿಮ್ಮ ಇಬ್ಬರಲ್ಲಿ ಇಂಪಾರ್ಟೆಂಟ್ ಆಗಿ ನೋಡಿದ್ದೇನೆಂದ್ರೆ, ನೀವಿಬ್ರು ಯಾವಾಗಲೂ ಒಟ್ಟಿಗೆ ಇರ್ತೀರಾ. ಬಿಸ್ನೆಸ್ ಇದ್ದಂತೆ, ಮನೆ ಇದ್ದಂತೆ, ಲೈಕ್ ಯುವರ್ ರಿಯಲ್ ಪವರ್ ಕಪಲ್. ಯುವರ್ ಇನ್ಸ್ಪಿರೇಷನ್ ಫಾರ್ ಮೆನಿ ಆಫ್ ಅಸ್, ಇನ್ಕ್ಲೂಡಿಂಗ್ ಮೀ ಆ್ಯಂಡ್ ದೀಪ್ತಿ. ವಿ ಆಲ್ವೇಸ್ ಟೇಕ್ ಯುವರ್ ಇನ್ಸ್ಪಿರೇಷನ್.
ಸೊ ಆ ಮೈಂಡ್ ಸೆಟ್ ಹೇಗೆ ಸಾಧ್ಯ ಆಯಿತು? ಬಿಕಾಸ್ ವಿ ಸಿ ನವ್ ಡೇಸ್ ಲಾಟ್ ಆಫ್ ಕಪಲ್ ಹ್ಯಾವ್ ದೇರ್ ಓನ್ ಡಿಫರೆನ್ಸಸ್, ಚಿಕ್ಕ ಚಿಕ್ಕ ವಿಷಯಕ್ಕೆ ಡಿಫರೆನ್ಸ್ಗಳು ಬರುತ್ತೆ. ನೀವು ಇಷ್ಟು ದೊಡ್ಡ ಬಿಸ್ನೆಸ್ಸನ್ನು ಒಟ್ಟಿಗೆ ನಡೆಸ್ತೀರಾ, ಮಕ್ಕಳನ್ನು ಚೆನ್ನಾಗಿ ಗೈಡ್ ಮಾಡಿದ್ದೀರಾ, ಲೈಕ್ ಹೇಗೆ ಆ ಮೈಂಡ್ ಸೆಟ್ ಬಂತು ನಿಮಗೆ? ಐ ಥಿಂಕ್ ಸೊ ಇದೆಲ್ಲದು ಮಾಡೋದಕ್ಕೆ ಒಂದು ಫ್ರೆಂಡ್ಶಿಪ್ ಅನ್ನೋದು ಕೂಡ ಇರಬೇಕು. ಇಟ್ಸ್ ನಾಟ್ ಜಸ್ಟ್ ಗಂಡ ಹೆಂಡತಿ ಅಥವಾ ಇದು ಬಿಸ್ನೆಸ್ ಪಾರ್ಟ್ನರ್ಸ್ ಅನ್ನೋಕ್ಕಿಂತ ಐ ಥಿಂಕ್ ಇದೆಲ್ಲ ಸರಿಗೆ ವರ್ಕ್ ಆಗೋದಕ್ಕೆ ಯು ಶುಡ್ ಬಿ ಗುಡ್ ಫ್ರೆಂಡ್ಸ್, ಹ್ಯಾವ್ ಅ ಗುಡ್ ಅಂಡರ್ಸ್ಟ್ಯಾಂಡಿಂಗ್. ವಾಟ್ ಪ್ರಾಬಬ್ಲಿ ಆಲ್ಸೋ ಹೆಲ್ಪ್ ಇಸ್ ವಿ ಬೋತ್ study together. We were classmates in college. ಈ ಸೀಕ್ರೆಟ್ ನಮ್ಗೆ ಗೊತ್ತಿಲ್ಲ. ನಮ್ಮ ಫಸ್ಟ್ ಪಿ ಯು ಸೆಕೆಂಡ್ ಪಿ ಯು ಒಟ್ಟಿಗೆ ಓದಿದ್ವಿ ನ್ಯಾಷನಲ್ ಕಾಲೇಜ್ ಬಸವನಗುಡಿಲಿ. ಬಟ್ ಐ ಥಿಂಕ್ ಸಮ್ವೇರ್ ದೆರ್ ಈಸ್ ಅ ಕಾನ್ಷಿಯಸ್ ಎಫರ್ಟ್ ಟು ಹ್ಯಾವ್ ಗುಡ್ ಹಾರ್ಮನಿ ಇನ್ ದ ವರ್ಕಿಂಗ್ ಪ್ಲೇಸ್ ಆಲ್ಸೋ. I think we have clearly defined roles. It's very important so that you don't clash on an everyday basis. So you don't step on each other's Toes, yeah. toes, right? Yeah. So that's very important. Yeah, I mean, of course, there will be difference of opinions, but I think we have learned to work around that. ಹಾಗಂತ ಹೇಳಿದ್ದನ್ನು ಸುಮ್ಮನೆ ಇನ್ನೊಬ್ರು ಕೇಳ್ಕೊಂಡು ಒಬ್ರು ಇನ್ನೊಬ್ರು ಕೇಳ್ಕೊಂಡು ಮಾಡೋದಿಲ್ಲ. ವಿ ವಾಯ್ಸ್ ಆರ್ ಒಪಿನಿಯನ್, ವಿ ಸಾರ್ಟ್ ಔಟ್ ಥಿಂಗ್ಸ್, ವಿ ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ಬೆಟರ್ ಫಾರ್ ದ ಬಿಸ್ನೆಸ್. ನಮ್ಮಿಬ್ಬರಿಗೂ ಒಂದು ಪಾಯಿಂಟ್ ಮೇಲೆ ಅಗ್ರಿಮೆಂಟ್ ಬರಲಿಲ್ಲ ಅಂದರೆ ವಿಲ್ ಆಸ್ಕ್ ಅವರ್ ಟೀಮ್. You have built a trusted team around you, right? Okay. Yes. Yeah. So I think, so all these things have helped us. Wonderful. A conscious effort and anything I else think you want to add? no. See, I think it's also the dynamics at which we work. So ನಮಗೆ ಬೇರೆ ಯಾವುದಕ್ಕೂ ಟೈಮೇ ಇರೋದಿಲ್ಲ. ಸೊ ಕೂತ್ಕೊಂಡು ಜಗಳ ಆಡೋಕ್ಕೂ ಟೈಮ್ ಇರಲ್ಲ. ಟೈಮ್ ಇಲ್ಲ. ಅದೇ ಒಂದು ಹೇಳ್ತೇನೆ, ಆಗ ನಾವು ಮಾತಾಡ್ತಾ ಇದ್ದಾಗೆ ನಾವು ಜಗಳ ಆಡಬೇಕು, ಈಗೋ ತೋರಿಸಬೇಕು ಅಲ್ಲಂದ್ರೆ 1000 ರೀಸನ್ಗಳಿದೆ. ಹೌದೌದು. ಬಟ್ ಒಟ್ಟಿಗೆ ಖುಷಿಯಾಗಿರ್ಬೇಕಂದ್ರೆ ಒಂದೇ ರೀಸನ್, ಒಟ್ಟಿಗೆ ಇರಬೇಕು ಖುಷಿಯಾಗಿ, ಅಷ್ಟೇ. ಉಳಿದೆಲ್ಲ ನಗಣ್ಯ ಆಗಿಬಿಡುತ್ತೆ ಅಲ್ವಾ? ಖಂಡಿತ. And there's a bigger purpose behind all this. It's not my business or his business or anything. We work for a higher purpose. ಇಷ್ಟು ಜನಕ್ಕೆ ಒಂದು ಕೆಲಸ ಕೊಟ್ಟು ನಡೆಸ್ಕೊಂಡು ಹೋಗಬೇಕು ಅನ್ನೋ ಒಂದು, that is something else which is a driving force. ಖಂಡಿತ. ನೀವು ತುಂಬ ಇಂಪಾರ್ಟೆಂಟ್ ವಿಷಯ ಹೇಳಿದ್ರಿ. ಯಾಕಂದರೆ ಎಷ್ಟೋ ಸಲ ಕಾನ್ಫ್ಲಿಕ್ಟ್ಗಳು, ಕಾಂಪ್ಲಿಕೇಶನ್ಗಳು ಯಾಕೆ ಆಗುತ್ತೆ ಅಂದರೆ ನಮಗೆ ಪರ್ಪಸ್ ಗೊತ್ತಿರಲ್ಲ, ನಾವು ಒಂದೊಂದು ದೊಡ್ಡ ಒಂದು ಉದ್ದೇಶಕ್ಕೆ ಕನೆಕ್ಟ್ ಆಗಿರಲ್ಲ, ಆವಾಗ ಇಂಥ ಪ್ರಾಬ್ಲಮ್ಗಳೆಲ್ಲ ಜಾಸ್ತಿ ಆಗುತ್ತೆ ಅನಿಸುತ್ತೆ ಅಲ್ಲ. ನೀವು ಹೇಳಿದ್ರೆ ನೀವು ನ್ಯಾಷನಲ್ ಕಾಲೇಜಲ್ಲಿ ಒಟ್ಟಿಗೆ ಓದ್ತಾ ಇದ್ರಿ ಅಂತ. ಐ ಆಲ್ಸೋ ನೋ ದ್ಯಾಟ್ ನಿಮ್ಮ ತಂದೆಯವರು ಶ್ರೀ ಸುಮತೀಂದ್ರ ನಾಡಿಗ್ ಅವರು ಕನ್ನಡ ಕಂಡ ಒಬ್ಬ ದೊಡ್ಡ ಕವಿ, ಬರಹಗಾರ. ಸೊ ಆ ಬಾಲ್ಯದ ಎಕ್ಸ್ಪೀರಿಯನ್ಸ್ಗಳೆಲ್ಲ ನಿಮ್ಗೆ ಏನಾದ್ರು ಹೆಲ್ಪ್ ಆಯ್ತಾ ಈ ಥರ ಜೀವನವನ್ನು ನಡೆಸ್ಕೊಂಡು ಹೋಗಬೇಕು, ಅಥವಾ ಈ ಕಲೆ ಸಂಸ್ಕೃತಿಗೆ ಸಂಬಂಧಪಟ್ಟ ಬಿಸ್ನೆಸ್ ಮಾಡಬೇಕು ಅಂಥದ್ದೇನಾದರೂ ಎಕ್ಸ್ಪೀರಿಯನ್ಸ್ ನಿಮಗೆ, ಅಥವಾ ಹರೀಶ್ ಅವರೇ ನಿಮಗೆ ನಿಮ್ಮ ಬಾಲ್ಯದಲ್ಲಿ ಏನಾದರೂ ಅಂಥ ಒಂದು ಘಟನೆಗಳೆಲ್ಲ ನಡೆದಿತ್ತಾ? ಚೈಲ್ಡ್ಹುಡ್ಡಲ್ಲಿ ನನಗೇನು ಅಂಥ ಆರ್ಟ್ ಟು ಕಲ್ಚರ್ ಕನೆಕ್ಟ್ ಇರಲಿಲ್ಲ. ಇವ್ರಿಗೆ ತುಂಬ ನಾನು ತುಂಬ ಡ್ರಾಯಿಂಗ್ ಕ್ಲಾಸಸ್ಸು ಅವೆಲ್ಲ ಮಾಡ್ತಾಯಿದ್ದೆ, ಸ್ಕೆಚಿಂಗು, ಡ್ರಾಯಿಂಗು. ಐ ಹ್ಯಾಡ್ ಅ ನ್ಯಾಚುರಲ್ ಲೀನಿಂಗ್ ಟುವರ್ಡ್ಸ್ ಇಟ್. ಆಮೇಲೆ ಏನು ಅದನ್ನಂತ ಬೆಳೆಸ್ಕೊಳ್ಳಿಲ್ಲ. ನಮ್ಮಪ್ಪ ಸಾಹಿತಿಗಳು, ನೀವೇ ಹೇಳ್ದಂಗೆ ಕವನಗಳೆಲ್ಲ ಬರೀತಾ ಇದ್ರು. ನಾನು ಬೆಳೀತಿದ್ದಾಗ ಎಲ್ಲ ಸಾಹಿತಿಗಳನ್ನ ನೋಡ್ತಾ ಇದ್ದೆ, ಬಂದು ಹೋಗಿ ಮಾಡ್ತಾ ಇದ್ರು ಮನೆಗೆ. ಎಲ್ಲ ನಮ್ಮಪ್ಪನ ಸಮಕಾಲೀನರಾಗಿದ್ರು ಭಾಳ ಜನ ಸಾಹಿತಿಗಳು. ಕನ್ನಡ ಸಾಹಿತ್ಯ ತುಂಬಾ ಉಚ್ಛ್ರಾಯ ಸ್ಥಿತಿಯಲ್ಲಿ ಇದ್ದಂತ ಒಂದು. ಹೌದು. ಗೋಪಾಲ್ ಕೃಷ್ಣ ಅವರಪ್ಪ ಒಂದು ಬಿಸ್ನೆಸ್ ಶುರು ಮಾಡಿದ್ರು. ಅದೇ ಆ ಸಾಹಿತಿಗಳದ್ದು ಒಂದು ಇನ್ಫ್ಲೂಯೆನ್ಸ್ ಇತ್ತು. ಆಮೇಲೆ ನಮ್ಮಪ್ಪ ಅಮೆರಿಕಾಗ ಹೋಗಿ ಬಂದ್ರು. ಅಲ್ಲಿ ಹೋಗಿ ಬಂದ್ಮೇಲೆ ಇಲ್ಲಿ ಅವ್ರಿಗೆ ಕೆಲಸ ಸಿಗ್ಲಿಲ್ಲ. ಒಂದು ಬುಕ್ ಅಂಗಡಿ ಹಾಕಿದ್ರು. ಸೊ ಬೀಯಿಂಗ್ ಲಿಟ್ರರಿ ಪರ್ಸನ್ ಒಂದು ಬುಕ್ ಅಂಗಡಿ ಹಾಕಿದ್ರು. ಅಲ್ಲಿ ನೋಡಿದ್ರೆ ಮಾರಕ್ಕಿಂತ ಹೆಚ್ಚಾಗಿ ದಿನಾ ಸಾಯಂಕಾಲ ಎಲ್ಲ ಸಾಹಿತಿಗಳು ಬಂದು ಕೂತ್ಕೋತಾ ಇದ್ರು. ಎಲ್ಲ ಒಂದು ನಿಜಾರ್ ಅಹಮದ್ ಆಗಲಿ, ಗೋಪಾಲ್ ಕೃಷ್ಣ ಅಡಿಗರಾಗಲಿ, ಲಕ್ಷ್ಮಣ್ ರಾವ್ ಆಗಲಿ, ಇವರು ಭಟ್ರಾಗಲಿ, ವೆಂಕಟೇಶ್ ಮೂರ್ತಿ, ಎಲ್ಲರೂ ಬರ್ತಾ ಇದ್ರು ಅಲ್ಲಿಗೆ, ಗೋವಿಂದರಾವು, ಎಲ್ಲರೂ ಕೂತ್ಕೊಂಡು ಎಲ್ಲ ಹರಟೆ.
ಸೊ ಬಿಸ್ನೆಸ್ ಇಲ್ಲ. ನಮ್ಮ ಅಪ್ಪ ಅಂದ್ರು ಇದು ಬುಕ್ ಶಾಪ್ ಅಲ್ಲ, ಇದು ಬುಕ್ ಶಾಪ ಅಂತ. ಸೊ ಆ ರೀತಿ ಇದು ಬೆಳೆದವರು. ಸೊ ಹಾಗಾಗಿ ಐ ಮೀನ್ ಅದೆಲ್ಲ ಪರಿಣಾಮ ಇದೆ. ಒಂದು ಕ್ರಿಯೇಟಿವಿಟಿ ಇನ್ಫ್ಲೂಯೆನ್ಸ್ ಇದೆ. ನಾನು ಬರೆಯೋದು ಮಾಡಲಿಲ್ಲ ಹೊರತು, ಬಟ್ ಸಮ್ವೇರ್ ಕ್ರಿಯೇಟಿವಿಟಿ ಹ್ಯಾಸ್. ಆ ಇನ್ಫ್ಲೂಯೆನ್ಸ್ ಇದೆ. ಮತ್ತು ಎರಡನೇದಾಗಿ ನಾನು ಇನ್ನೊಂದು ಏನು ಹೇಳ್ತೇನೆ ಅಂದರೆ, ಇಂಥ ಅನುಭವಗಳೆಲ್ಲ ನಮಗೆ ಏನು ಮಾಡಬೇಕು ಅಂತ ಹೇಳೋದಕ್ಕಿಂತ ಏನು ಮಾಡಬಾರ್ದು ಅಂತ ಕಲಿಸುತ್ತೆ. ಖಂಡಿತ. ಈಗ ಫಾರ್ ಎಕ್ಸಾಂಪಲ್ ಆವಾಗ ನಾವು ಮಾತಾಡ್ತಾ ಇದ್ವಿ ಮಾನಿಟೈಸೇಷನ್ ಬಗ್ಗೆ. ಏನ್ ಮಾಡಿದ್ರು ಇಟ್ಸ್ ಇಂಪಾರ್ಟೆಂಟ್ ಟು ಮೇಕ್ ಶೋರ್ ದಟ್ ಕಾನ್ಸೆಪ್ಟ್ ಹ್ಯಾಸ್ ದ ಮಾನಿಟೈಸೇಷನ್ ಪೊಟೆನ್ಷಿಯಲ್. ಇಲ್ಲಾಂದ್ರೆ ಎಫರ್ಟ್ ಹೋಗ್ಬಿಡುತ್ತೆ, ತುಂಬಾ ಟೈಮ್ ಹಾಕ್ತೇವೆ, ಬಟ್ ಮಾನಿಟೈಸೇಷನ್ ಆಗ್ಲಿಲ್ಲ ಅಂದ್ರೆ ಒಂದು ಜಂಕ್ಷನ್ ಆದ್ಮೇಲೆ ನಮ್ಮ ಮೋಟಿವೇಶನ್ ಕಳ್ಕೊತೀವಿ ಅಂಡ್ ನಮ್ಮ ದೈನಂದಿನ ಜೀವನಕ್ಕೂ ಕಷ್ಟ ಆಗ್ಬಿಡುತ್ತೆ ಅದರಿಂದ. ಕರೆಕ್ಟ್. ನೋ, ಹಾಗಾಗಿ ನಾವು ಒಂದು ಬಿಸ್ನೆಸ್ ಶುರು ಮಾಡ್ಬೇಕಾದ್ರೆ ಇಟ್ ಇಸ್, ನೀವು ಯಾರಿಗೂ ಹೋಗಿ ಏನೋ ಒಂದು ದುಡ್ಡು ಕೊಡೋದ್ರಿಂದ ಏನೂ ಆಗಲ್ಲ. ಹೌದು, ಯು ಶುಡ್ ಗಿವ್ ದೆಮ್ ಎಂಪ್ಲಾಯ್ಮೆಂಟ್. ಅದೇ ನಮ್ಮ ಒಂದು ಉದ್ದೇಶ ಇದೆ, ದುಡ್ಡು ಸಮಥಿಂಗ್ ದಟ್ ಕ್ಯಾನ್ ಪ್ರೊವೈಡ್ ಎಂಪ್ಲಾಯ್ಮೆಂಟ್, ಮೋರ್ ಸಸ್ಟೈನಬಲ್. ಹೌದು. ಒಂದು ಮಾತು ಹೇಳ್ತಾರಲ್ಲ, ನೀವು $100 ಕೊಟ್ರೆ ಒಂದಿನ ಊಟ ಮಾಡ್ತಾರೆ, ಅದೇ ಒಂದು ಫಿಶಿಂಗ್ ನೆಟ್ ಕೊಡ್ಸಿದ್ರೆ ಒಂದು ಲೈಫ್ ಲಾಂಗ್ ಫಿಶ್ ಹಿಡ್ಕೊಂಡು ಅದನ್ನು ಮಾರ್ಕೊಂಡು ಬದುಕೋಬಹುದು. ಅವರ ಕಾಲ ಮೇಲೆ ಅವರು ನಿಲ್ಲೋದಿಕ್ಕೆ ಒಂದು ಅವಕಾಶ ಮಾಡಿಕೊಡೋದು ಈಸ್ ಇಂಪಾರ್ಟೆಂಟ್ ಅಂತ, ದಟ್ ವಾಸ್ ದ ಬಿಲೀಫ್ ವಿ ಹ್ಯಾಡ್. ಇವಾಗ ನಾನು ನಮ್ಮ ಈ ಪಾಡ್ಕಾಸ್ಟ್ ಮೂಲಕ ನಿಮ್ಮಿಂದ ಒಂದು ಮೆಸೇಜನ್ನು ಎಕ್ಸ್ಪೆಕ್ಟ್ ಮಾಡ್ತೇನೆ. ಈಗ ತುಂಬ ಜನ ಹೀಗೆ ಆಂಟ್ರಪ್ರನರ್ಸ್ ಇರ್ತಾರೆ, ಬೇರೆ ಬೇರೆ ವಿಲೇಜಲ್ಲಿ ಇರ್ತಾರೆ. ಅವರು ಆಲ್ರೆಡಿ ನಿಮ್ಮ ಇಟ್ಸಿ ಬಿಟ್ಸಿಗೆ ಕನೆಕ್ಟ್ ಆಗದೇ ಇರ್ಬೋದು. ಈಗ ಯಾರಿಗಾದ್ರು ಕನೆಕ್ಟ್ ಆಗಬೇಕು, ಎಲ್ಲೋ ಒಂದು ರೂರಲ್ ವಿಲೇಜಲ್ಲಿ ಅವರು ಇಟ್ಸಿ ಬಿಟ್ಸ್ ಜೊತೆ ಕನೆಕ್ಟ್ ಆಗಬೇಕು ಅಂದರೆ ಅವ್ರು ಹೇಗೆ ನಿಮ್ಮ ಜೊತೆ ಕನೆಕ್ಟ್ ಆಗ್ಬೋದು? ಇಲ್ಲ, ನಮಗೆ ತುಂಬ ರೂರಲ್ ಸೆಲ್ಫ್ ಹೆಲ್ಪ್ ಗ್ರೂಪ್ಸು ಎಲ್ಲ ಕನೆಕ್ಟ್ ಮಾಡ್ಕೊಳ್ತಾ ಇರ್ತಾರೆ. ದೇ ವಿಲ್ ಫೈಂಡ್ ವೇ ಆಫ್ ನಮಗೆ ಇನ್ಫೋ@itsi bitsಗೆ ಇಮೇಲ್ ಕಳಿಸ್ತಾರೆ. ಸೊ ನಮ್ಮವರು ನೀಡಿದ್ರೆ ನಮಗೆ ತುಂಬ ಬರ್ತಾ ಇರುತ್ತೆ. ನಮ್ಗೆ ಆವಾಗ ಎಕ್ಸ್ಪ್ಯಾನ್ಷನ್ ನೀಡಿದ್ರೆ ಮಾತ್ರ ಕಾಂಟ್ಯಾಕ್ಟ್ ಮಾಡ್ತೀವಿ. ಸೊ ನಮಗೆ ರೈಟ್ ನಾವು ಇವಾಗ ಎಕ್ಸ್ಪೋರ್ಟ್ ಸಿಚುಯೇಷನ್ ಇಸ್ ಅ ಬಿಟ್ ಗ್ಲೂಮಿ. ಸೊ ಹಂಗಾಗಿ ರೈಟ್ ನಾವು ಗ್ರೋತ್ ಈಸ್ ನಾಟ್ ಹ್ಯೂಜ್, ಬಟ್ ವಿ ಆರ್ ಎಕ್ಸ್ಪೆಕ್ಟಿಂಗ್ ಇಂಡಿಯಾ ಡೊಮೆಸ್ಟಿಕ್ ಮಾರ್ಕೆಟ್ ನಮ್ಗೆ ತುಂಬ ಬೆಳೀತಾ ಇದೆ. ಹೌದು, ನೀವು ಆಗ ಹೇಳ್ತಾ ಇದ್ರಿ ದೀಪಾವಳಿಗೆ ಏನೋ ಸ್ವಲ್ಪ ಸ್ಪೆಷಲ್ ಪ್ರಾಡಕ್ಟ್ಸ್ ಎಲ್ಲ ಲಾಂಚ್ ಮಾಡ್ತಾ ಇದ್ದೀರಿ ಈ ಸಲ ಅಂತ ಹೇಳಿ, ಅದರ ಬಗ್ಗೆ ಏನಾದರೂ ಸ್ವಲ್ಪ ಹೇಳ್ಬೋದಾ? ನಾವು ಯಾವಾಗಲೂ ನಮ್ಮ ಪ್ರಾಡಕ್ಟಲ್ಲಿ ಒಂದು ಯುನೀಕ್ನೆಸ್ ಮೇಂಟೈನ್ ಮಾಡ್ಕೊಂಡು ಬಂದಿದ್ದೀವಿ ಇಟ್ಸಿ ಬಿಟ್ಸಿಲಿ. ಸೊ ಎವ್ರಿ ಡೇ ಲೈನ್ ಮಾರ್ತೀವಿ, ಅದಲ್ಲದೆ ಸೀಸನ್ಗೆ ತಕ್ಕಂಗೆ ಮರ್ಚೆಂಡೈಸ್ ಮಾಡ್ತೀವಿ. ಗಣೇಶನ ಹಬ್ಬಕ್ಕೆ ನಾವು ಮೋಲ್ಡ್ ಆ್ಯಂಡ್ ಮೇಕ್ ಅಂತ ನಾವೇ ಫಸ್ಟ್ ಟೈಮ್ ಅದನ್ನು ಇಂಡಿಯಾಗೆ ತಂದಿದ್ದು. ಒಂದು ಮೋಲ್ಡ್ ಕೊಡ್ತೀವಿ, ನಾವೇ ಒಂದು ಚೆನ್ನಾಗಿ ಫಿಲ್ಟರ್ ಮಾಡಿ ತಯಾರಿಸಿರುವಂಥ ಕ್ಲೇ ಕೊಡ್ತೀವಿ. ಸೊ ನೀವೇ ನಿಮ್ಮ ಗಣೇಶ ಮೂರ್ತಿನ ಮನೇಲಿ ಮಾಡಿಕೊಂಡು ಪೂಜೆ ಮಾಡ್ಬೋದು. ದೀಪಾವಳಿಗೆ ತರತರಾವರಿ ಡೆಕೋರೇಷನ್ಸ್ ಅವೆಲ್ಲ ಮಾಡಿದ್ವಿ, ತಗೊಂಬಂದಿದ್ವಿ. ಈ ಸತಿ ನಾವೇ ಇದು ಮಾಡಿದ್ದೀವಿ ದಿಯಾಗಳು. ಓಕೆ. ಸೊ ಇಟ್ಸ್ ದ ಫಸ್ಟ್ ಟೈಮ್ ವಿ ಹ್ಯಾವ್ ಡನ್. ಇಟ್ಸ್ ಮೋಸ್ಟ್ಲಿ ಇದು ಡನ್ ಇನ್ UP, ಬಿಹಾರ್ ಅಲ್ಲೇ ಜಾಸ್ತಿ ಮಾಡೋದು. ಸೊ ಸೌತ್ ಇಂಡಿಯಾನಲ್ಲಿ ಅಷ್ಟೊಂದು ಮ್ಯಾನುಫ್ಯಾಕ್ಚರರ್ಸ್ ಇಲ್ಲ. ಸೊ ನಾವು ಐ ಥಿಂಕ್ ವಿಲ್ ಬಿ ಒನ್ ಆಫ್ ದ ಲಾರ್ಜೆಸ್ಟ್ ಇನ್ ದ ದಿಯಾ ಮೇಕಿಂಗ್. ಸೊ ಖಂಡಿತ ಇದು ತುಂಬ ಈ ಕಾನ್ಸೆಪ್ಟು ಚೆನ್ನಾಗಿ ಬೆಳೀಲಿ. ಆ್ಯಂಡ್ ಈಗ ನಿಮ್ಮಲ್ಲಿ ಒಂದು ಏನಪ್ಪ ಅಂದರೆ, ನಿಮ್ಮ ಕಾನ್ಸೆಪ್ಟ್ ಚೆನ್ನಾಗಿ ಬೆಳೆದ್ರೆ, ಈಗ ನಾವು ಇಂಡಿಯಾದಲ್ಲಿ ಎಷ್ಟೋ ಈ ಯೂನಿಕಾರ್ನ್ಗಳ ಸ್ಟೋರಿ ಕೇಳ್ತೀವಿ, ಸ್ವಿಗ್ಗಿ ಅಂತೆ, ಝೊಮ್ಯಾಟೊ ಅಂತೆ, ಫಿನ್ಟೆಕ್ ಕಂಪನಿಗಳಂತೆ. ಬಟ್ ಅದೆಲ್ಲ ಸರ್ವಿಸಸ್ ಫೀಲ್ಡಲ್ಲಿ ಬೆಳೆದಿರುತ್ತೆ. ನಾನು 5 ನಿಮಿಷದಲ್ಲಿ ಊಟ ತಂದು ಕೊಡ್ತೇನೆ, ನಾನು 10 ನಿಮಿಷದಲ್ಲಿ, ವಿಚ್ ಇಸ್ ಇಂಪಾರ್ಟೆಂಟ್. ಐ ಆಮ್ ನಾಟ್ ಸೇಯಿಂಗ್ ದೋಸ್ ಆರ್ ಗುಡ್ ಕಾನ್ಸೆಪ್ಟ್ಸ್, ಓನ್ ವ್ಯಾಲ್ಯೂ ಟು ದ ಸೊಸೈಟಿ. ಬಟ್ ನಿಮ್ಮ ಕಾನ್ಸೆಪ್ಟ್ ಹಂಗಲ್ಲ. ನೀವು ಬೆಳೆದಷ್ಟು ಇನ್ನೊಂದು 100 ಫ್ಯಾಮಿಲಿಗಳು ಒಳ್ಳೆದಾಗುತ್ತೆ, ನಿಮ್ಮ ಹಿಂದೆ ಇನ್ನೊಂದಷ್ಟು ರೂರಲ್ ಏರಿಯಾಗಳು ಬೆಳೀತಾರೆ. ಇನ್ ದಟ್ ವೇ ಐ ಜೆನ್ಯೂನ್ಲಿ ವಿಶ್ ನಿಮ್ಮ ಕಾನ್ಸೆಪ್ಟ್ ಚೆನ್ನಾಗಿ ಬೆಳಿಬೇಕು. ನೀವು ಒಂದು $1 billion multi-billion ಕಂಪನಿ ಆಗಬೇಕು ಅಂತ ನಾನು ಖಂಡಿತವಾಗಿ ಆಶಿಸ್ತೀನಿ. ಥ್ಯಾಂಕ್ ಯು. ಹಾಗೂ ನಿಮ್ಮ ಬಿಸ್ನೆಸ್ ಅಲ್ಲಿ ಏನಾದ್ರು ಒಂದು ಆಹಾ ಮೂಮೆಂಟ್ ವೆನ್ ಯು ಫೆಲ್ಟ್ ದಟ್ ಇಟ್ಸ್ ವರ್ತ್ ಡೂಯಿಂಗ್ ಇಟ್, ಏನಾದ್ರು ಅಂತ ಒಂದೆರಡು ಎಕ್ಸಾಂಪಲ್ಸ್ ಹೇಳ್ಬೋದಾ? ಸೊ ನಾವು ಫಸ್ಟು ಶುರು ಮಾಡಿದಾಗ ನಮಗೆ ಆ್ಯಕ್ಚುಲಿ ಫಸ್ಟ್ ನಮ್ಗೆ ಆರ್ಡರ್ಸ್ ಬಂದ್ಬಿಟ್ಟು ಒಂದು $104,000 ಆರ್ಡರ್ ಬಂದಿತ್ತು. ಆರ್ಡ್ರು ನಾವು ಶಿಪ್ ಮಾಡಿದ್ಮೇಲೆ ಅವ್ರು ಪೇಮೆಂಟ್ ಕೊಡೋಕ್ಕೆ ಮುಂಚೆ ಕ್ಯಾನ್ಸಲ್ ಮಾಡಿಬಿಟ್ಟು. ಓಕೆ. ಸೊ ನಮಗೆ ವಿ ಲಾಸ್ಟ್ ಆಲ್ ಅವರ್ ಲೈಫ್ ಸೇವಿಂಗ್ಸ್. ಅದಕ್ಕೆ ನಾವು ಫುಲ್ ಲೈಫ್ ಸೇವಿಂಗ್ಸ್ ಈ ಫ್ಯಾಕ್ಟ್ರಿಗೆ ಹಾಕಿದ್ವಿ. 104,000 is not. Yeah, no, to produce that, we had built a factory, put all the machines, everything. So, ಅದಾದಮೇಲೆ what we realized was when we walked through the factory, we had only 20 employees. We realized
at least for them we have to keep this business. So of course ಆಮೇಲೆ ಏನೇನೋ ಮಿರಕಲ್ಸ್ ಎಲ್ಲ ಆಗಿವಿ, got ಬೌನ್ಸ್ back ಬ್ಯಾಕ್. on our feet. But I think that was the moment we realized, this is something great what we are doing. We are trying to expand into rural India to provide rural jobs. So concept now bidabardu, this is only a testing period ಅಂದ್ಬಿಟ್ಟು we just continued that whole process. ಆದರೆ ನೀವು ಇನ್ನೊಂದು ರೀತಿಯಲ್ಲಿ ನೋಡಿದ್ರೆ ನಿಮಗೆ ಅದು ಮೊದಲಿಗೆ ಹಾಗೆ ಆದ್ದು ಹೌದು, ನಿಮ್ಗೆ ಹೆಲ್ಪ್ ಆಯ್ತು ಅನ್ಸುತ್ತೆ. ಯಾಕಂದ್ರೆ ಕೆಲವು ಸಲ ಏನಾಗುತ್ತೆ ಗೊತ್ತಾ, ನಾವು ತುಂಬಾ ಮೇಲೆ ಹೋಗಿ ಹೊಡೆತ ಒಮ್ಮೆಲೆ ಕೆಳಗೆ ಬಿದ್ರೆ ಮತ್ತೆ ನಮ್ಗೆ ಸುಧಾರಿಸ್ಕೊಳ್ಳಿಕ್ಕೆ ಬಿಕಾಸ್ ವಿ ಆರ್ ಯೂಸ್ ಟು ಓನ್ಲಿ ದ Exactly. ಅಪ್ವರ್ಡ್ ಸೈಕಲ್. ಇನ್ ದಟ್ ವೇ ವಿ ಹ್ಯಾವ್ ಸೀನ್ ದ ವರ್ಸ್ಟ್. correct. There is nothing can go wrong, Howdy, right? Now it has to go up, right? How? Yeah. No, business is a roller coaster thing. I smooth ride ಆಗುತ್ತೆ ಅಂತ ಯಾವತ್ತೂ ಏನು But we had ಹೇಳಕ್ಕಾಗಲ್ಲ. good smooth ride for about 7 or 8 years ಅದೇ till ups and COVID. downs ಇರುತ್ತೆ. ಹಾ, ನನಗೆ ಅದು ನೆನಪಿದೆ, ಒಂದ್ಸಲ ಮಾತಾಡೋ ನೀವು ಹೇಳಿದ್ರಿ ಕೋವಿಡ್ ಟೈಮಲ್ಲಿ ತುಂಬಾ ಶೇಕಿ ಸಿಚುವೇಶನ್. ಆಫ್ ಕೋರ್ಸ್ ಎಲ್ರಿಗೂ ಎಲ್ರಿಗೂ. ಅದು ನಿಮ್ದು ಆಫ್ ಕೋರ್ಸ್ ಇದು ಒಂಥರ ಏನ್ ಹೇಳ್ತೀರಾ, ವರ್ಕ್ ಫ್ರಮ್ ಹೋಮ್ ಬಿಸ್ನೆಸ್ ಅಲ್ಲ. ಫ್ಯಾಕ್ಟ್ರಿಗೆ ಬರಬೇಕು, ಅದರಲ್ಲಿ ಆರ್ಡರ್ ರೆಡಿ ಮಾಡಬೇಕು, ಅದನ್ನು ಶಿಪ್ ಮಾಡಬೇಕು. And ಇಟ್ಸ್ we ಹೆವಿಲಿ ಪೀಪಲ್ ಓರಿಯೆಂಟೆಡ್. ಕರೆಕ್ಟ್. ಅಂಗಡಿಗಳಿದ್ವು, ತುಂಬಾ ಅಂಗಡಿಗಳಿದ್ವು. ಆ ಲ್ಯಾಂಡ್ಲಾರ್ಡ್ಸ್ ಡೀಲ್ ಮಾಡೋದು. ವಿ ಹ್ಯಾಡ್ 35 stores ಕೋವಿಡ್ ಟೈಮಲ್ಲಿ ನಮಗೆ. ಸೊ ಇಟ್ ವಾಸ್ ವೆರಿ Hugely challenging. ಬಟ್ ವಿ ಆರ್ ಹ್ಯಾಪಿ, ಬಟ್ ವಿ ಬೌನ್ಸ್ಡ್ ಬ್ಯಾಕ್ ಅಂಡ್ ಬ್ಯಾಕ್ ಇನ್ ಆಕ್ಷನ್. ಈಗ ನಮ್ಮ ದೇಶದಲ್ಲಿ ಎಷ್ಟು ಸ್ಟೋರ್ಸ್ ಇದೆ ನಿಮ್ದು? ಯಾವ್ಯಾವ ಮೇಜರ್? ನಮ್ದು 35 stores ಇದೆ. ಸೊ ಒಂದು 18 ಸಿಟಿಗಳಲ್ಲಿ ಇದ್ದೀವಿ. ಬ್ಯಾಂಗ್ಳೂರ್, ಹೈದರಾಬಾದ್, ಚೆನ್ನೈ, ಮುಂಬೈ, ಡೆಲ್ಲಿ, ಗೋವಾ, ನೋಯ್ಡಾ, ದೆನ್ ವಡೋದರಾ, ಸೂರತ್, ವೆರೆಲ್ಸ್, ಇಂದೋರ್, ಮ್ಯಾಂಗ್ಳೂರ್. ನಿಮ್ದು ಸ್ಟೋರ್ಗಳದ್ದು ಕಾನ್ಸೆಪ್ಟ್ ಹೇಗೆ? ಲೈಕ್ ವಾಟ್ ಈಸ್ ಯುವರ್ ಬಿಸ್ನೆಸ್ ಬಿಲೀಫ್? ಯು ಡೂ ಮೋರ್ ಲೈಕ್ ಎ ಫ್ರಾಂಚೈಸ್ ಆರ್ ಯು ಡೂ ಆನ್ ಯುವರ್ ಓನ್? We have 4 franchise stores. ಮಿಕ್ಕಿದೆಲ್ಲ ನಮ್ಮ ಕಂಪ್ನಿ ಸ್ಟೋರ್ಸೇನೆ. ಸೊ ವಿ ಟ್ರೈಡ್ ದ ಫ್ರಾಂಚೈಸ್ ಮಾಡಲ್ ಆಲ್ಸೋ. ಓಕೆ, ಬಟ್ ಸೊ ವಿ ಆರ್ ಹ್ಯಾಪಿ, ಬೋತ್ ಆರ್ ಡೂಯಿಂಗ್ ವೆರಿ ವೆಲ್. ಗುಡ್. ನೀವು ಕಾರ್ಪೊರೇಟ್ ಇಂದ ಆಂಟ್ರಪ್ರಿನರ್ಶಿಪ್ಗೆ ಶಿಫ್ಟ್ ಆದ್ರಿ. ಲೈಕ್ ದರ್ ಆರ್ ಸಮ್ ಪೀಪಲ್ ಹೂ ಸ್ಟಾರ್ಟ್ ಆಂಟ್ರಪ್ರಿನರ್ಶಿಪ್ ಫ್ರಮ್ ಬಿಗಿನಿಂಗ್, ಬೇರೆ ಬೇರೆ ಬಿಸ್ನೆಸ್ಗಳನ್ನೇ ಮಾಡ್ತಾ ಇರ್ತಾರೆ, ಅವ್ರು ಕಾರ್ಪೊರೇಟ್ಗೆ ಹೋಗೋದೇ ಇಲ್ಲ. ಕರೆಕ್ಟ್. ಬಟ್ ನೀವು ಕಾರ್ಪೊರೇಟಲ್ಲಿ ಇದ್ರಿ, ಅಲ್ಲಿಂದ ನಿಮ್ಮದೇ ಓನ್ ವೆಂಚರ್ಗೆ ಶಿಫ್ಟ್ ಆದ್ರಿ. ಕರೆಕ್ಟ್. ವಾಟ್ ಆರ್ ಸಮ್ ಆಫ್ ದ ಥಿಂಗ್ಸ್ ಲೈಕ್ ಯುಡ್ ಲೈಕ್ ಟು ಶೇರ್ ಫ್ರಮ್ ಯುವರ್ ಎಕ್ಸ್ಪೀರಿಯನ್ಸ್? ಹೇಗಿತ್ತು ಆ ಶಿಫ್ಟು? ನೀವು ನಿಮ್ಮ ಮೈಂಡ್ ಸೆಟ್ಟನ್ನು ಹೇಗೆ ಅಡ್ಜಸ್ಟ್ ಮಾಡ್ಕೊಂಡ್ರಿ ಅದಕ್ಕೆ? ಐ ಥಿಂಕ್ ನಮ್ಮದು ಪರ್ಪಸ್ ವಾಸ್ ಸೋ ಸ್ಟ್ರಾಂಗ್. ಸೊ ವಿ ಥಾಟ್, ಇವಾಗ ತುಂಬ ಜನ ನಮ್ಮ ಫ್ರೆಂಡ್ಸ್ ಎಲ್ಲ ಹೇಳಿದ್ರು ರಿಟೈರ್ ಆದಮೇಲೆ ಹೋಗಿ ಇಂಡಿಯಾಗೆ ಏನಾದರೂ ಮಾಡು ಅಂತ. ರಿಟೈರ್ ಆದಮೇಲೆ ಹೋಗಿ ಮಾಡೋದಕ್ಕೆ ಶಕ್ತಿ ಇರಬೇಕಲ್ಲ. ಸೊ ದಟ್ ಶಕ್ತಿ ಇದ್ದಾಗ ಮಾಡಬೇಕು, ಇಲ್ದಿದ್ರೆ ವಿಲ್ ಲೂಸ್ ದ ಆಪರ್ಚುನಿಟಿ ಅಂತ. ಐ ಥಿಂಕ್ ನಮ್ಮಿಬ್ಬರಿಗೂ ಸಿಮಿಲರ್ ಐಡಿಯಾಸ್ ಇತ್ತು. ಯಾರು ಐ ಥಿಂಕ್ ವಿ ಡಿಡ್ ನಾಟ್ ಥಿಂಕ್ ಟ್ವೈಸ್. ಸೊ ಇವಳು ರೆಡಿ ಇದ್ಲು, ನಾನು ರೆಡಿ ಇದ್ದೆ. ಸೊ ವಿ ಥಾಟ್ ವಿಲ್ ಕ್ವಿಟ್ ಅವರ್ ಜಾಬ್ಸ್, go and take a plunge. See, when you're employed, there is a guaranteed salary. ಮೈನ್ ಆ ತಿಂಗಳ ಸಂಬಳ ಅದೇ ದೊಡ್ಡ challenge. golden hand. I know. ಬಟ್ ನಮ್ಮಿಬ್ರಿಗೂ ಒಂದು ಚಾಲೆಂಜಸ್ನ ಒಂದು ತಗೊಳ್ಳೋ ಅಂಥ ಒಂದು ಇದಿದೆ, ದಟ್ ಮೈಂಡ್ ಸೆಟ್ ಇದೆ. ಸೊ ಹಾಗಾಗಿ ಐ ಥಿಂಕ್ ವಿ ಟುಕ್ ಆನ್ ದ ಚಾಲೆಂಜ್ ಆ್ಯಂಡ್ ಅದ್ರ ಜೊತೆ ಬಂದೆ. ಐ ಥಿಂಕ್ ಇಟ್ made it very interesting. There's never a dull moment ಅಂತಾರಲ್ಲ, ಹಂಗಿದೆ ನಮ್ಮ ಲೈಫ್. There's always something happening, always something exciting. And ಏನು ಇಲ್ಲ ಅಂದರೆ ಇನ್ನೇನೋ ಹೊಸದು ಶುರು ಮಾಡ್ತೀವಿ, ಆ ಥರ. ನಮ್ಗೆ ಸುಮ್ಮನಿರಕ್ಕಂತೂ ಆಗೋದಿಲ್ಲ. No, that I know. I think either ನಾನು ನೋಡಿದ್ದೇನೆ, either ವಾಕ್ ಮಾಡ್ತಾ ಇರ್ತೀರಾ ಇಲ್ಲ ಏನೋ ಕೆಲಸದಲ್ಲಿ ಇರ್ತೀರಾ. So I think it's the mindset, I guess we. ಹೌದು. ಇನ್ನೊಂದು ನಾನು ಏನು ಅಬ್ಸರ್ವ್ ಮಾಡಿದೆ ಅಂದರೆ, ಈಗ ಏನಾದರೂ ಒಂದು ಬಿಸ್ನೆಸ್ ಮಾಡಬೇಕು ಅಥವಾ ಆಂಟ್ರಪ್ರಿನರ್ಶಿಪ್ ಮಾಡಬೇಕು ಅಂತ ಹೊರಟಾಗ ಮನೆಯಲ್ಲಿ ಯೂಶ್ವಲಿ ವಿಮೆನ್ ಆರ್ ಲಿಟಲ್ ಸ್ಕೆಪ್ಟಿಕಲ್ ಬಿಕಾಸ್ ವಿ ಆರ್ ಡಿಫರೆಂಟ್, ರೈಟ್? ಮೆನ್ ಆ್ಯಂಡ್ ವಿಮೆನ್, ವಿ ಹ್ಯಾವ್ ಓನ್ ಸ್ಟ್ರೆಂತ್ ಆ್ಯಂಡ್ ಅವರ್ ಓನ್ ಏರಿಯಾಸ್ ಆಫ್ ಇಂಪ್ರೂವ್ಮೆಂಟ್ ವೇರ್ ವಿ ಕಾಂಪ್ಲಿಮೆಂಟ್ ಈಚ್ ಅದರ್, which I strongly believe, right? There is nothing called who is strong or who is not strong, but we have our own ways of looking into it. Generally, I have seen women wants more emotional stability or a stable job, so where things are going in the right direction. ಹಾಗೆ ಹರೀಶ್ ಅವ್ರು ಬಂದು ನಿಮ್ಮ ಹತ್ರ ಹೇಳಿದಾಗ, ಹೀಗೆ ಇಂಡಿಯಲ್ಲಿ ಮಾಡುವಂತ ಹೇಳಿದಾಗ ನಿಮ್ಗೇನು ಅಂಥ ಥಾಟ್ಸ್ ಏನು ಬರಲಿಲ್ಲ? It was a very positive. I think it was a joint decision. I think it was a joint decision, and it was a very nice cause.
ವಿ ವಾಂಟೆಡ್ ಟು ಕಮ್ ಬ್ಯಾಕ್ ಟು ಇಂಡಿಯಾ, ನಮ್ಮ ದೇಶಕ್ಕೆ ಬರಬೇಕು. ನಾವಲ್ಲಿದ್ದಾಗ ಆಸ್ಟ್ರೇಲಿಯಾದಲ್ಲಿ ಅಲ್ಲಿ ಸಿಟಿಸನ್ಶಿಪ್ ತಗೊಳ್ಳೋ ಯೋಚನೆಯೂ ಮಾಡಲಿಲ್ಲ. ನಮಗೆ ನಮ್ಮ ದೇಶಕ್ಕೆ ಒಂದು ಬರಲೇಬೇಕು ಅನ್ನೋ ಒಂದು ಆಸೆ ಇತ್ತು. ಮೊದಲಿಂದ ನಮ್ಗೆ ಅದೊಂದಿತ್ತು, ಅದೊಂದಿತ್ತು. ಮಾಡ್ಬೇಕಿಲ್ಲ ಬಂದು. ನಮ್ಮ ದೇಶಕ್ಕೆ ಎಷ್ಟು ಒಳ್ಳೆ ಮಾತು ನೋಡಿ. ಈಗ ನಾನು ಎಷ್ಟೋ ಜನ ನನ್ನ ಫ್ರೆಂಡ್ಸ್ ಅಮೇರಿಕದಲ್ಲಿದ್ದಾರೆ, ಮಾತಾಡ್ತಾ ಇರ್ತೀವಿ, ದರ್ ಆಲ್ ಗುಡ್, ದೇ ಹ್ಯಾವ್ ಡನ್ ವೆಲ್ ಇನ್ ಲೈಫ್, ಬಟ್ ವೆನ್ ಐ ಟಾಕ್ ಟು ದೆಮ್ ದೇ ಸೇ ದಟ್ ಲೈಕ್, ಓ ಇಂಡಿಯಾದಲ್ಲಿ ಏನೂ ಇಲ್ಲ, ಲೈಕ್ ಐ ಫೀಲ್ ಸೋ ಬ್ಯಾಡ್, ರೈಟ್? ಸೊ ಲಾಸ್ಟ್ 15-20 years ದೇ ಮಿಸ್ ದ ಬಸ್. ನಮ್ಮ ದೇಶ ಎಷ್ಟು ಚೆನ್ನಾಗಿ ಬೆಳೆದಿದೆ. ಸೊ ಈಗ ನಾವೇ ಸ್ವೀಡನ್ನಲ್ಲಿ 2 ವರ್ಷ ಇದ್ವಿ, ರೈಟ್? ಗ್ರೇಟ್ ಕಂಟ್ರಿ, ಆಲ್ ಗುಡ್ ಥಿಂಗ್ಸ್, ಬಟ್ ಎಲ್ಲ ನಮ್ಮದು ನಾವೇ ಮಾಡ್ಕೋಬೇಕು, ಸೋಷಿಯಲ್ ಲೈಫ್ ಇಲ್ಲ, ಆ್ಯಂಡ್ ಎಮರ್ಜೆನ್ಸಿ ಮೆಡಿಕಲ್ ಸಿಸ್ಟಮ್ ಇಸ್ ವೆರಿ ಡಿಫಿಕಲ್ಟ್. ಅದನ್ನೆಲ್ಲ ನೋಡಿದರೆ ಒಂಥರ ನಮ್ಮ ದೇಶ ನಾವು ಎಷ್ಟು ಅದೃಷ್ಟವಂತರು ಅನ್ಸುತ್ತೆ. ಯು ಕಾಂಟ್ ಕಾಂಟ್ರಿಬ್ಯೂಟ್ ಟು ಎನಿಬಡೀಸ್ ಲೈಫಲ್ಲಿ. ಹೌದು, ನಿಮ್ಮ ಲೈಫ್ ನೀವು ಮಾಡ್ಕೋಬೋದು ಅಷ್ಟೇ. ಇಲ್ಲಿ ನಾವು ಸಾವಿರಾರು ಜನಕ್ಕೆ ಲೈಫ್ಗೆ ವಿ ಕ್ಯಾನ್ ಕಾಂಟ್ರಿಬ್ಯೂಟ್ ಟು ದೇರ್ ಅಪ್ಲಿಫ್ಟಿಂಗ್. ಇನ್ಫ್ಯಾಕ್ಟ್ ಈಗ ನನಗೆ ಎಷ್ಟೋ ಜನ ನಮ್ಮ ವೆಸ್ಟರ್ನ್ ಕಲೀಗ್ಸ್ ಮಾತಾಡೋ ಹೇಳ್ತಾರೆ, ಓ ನೀನು ಬಿಡಪ್ಪ, ಮನೇಲಿ ಡ್ರೈವರ್ ಇದ್ದಾರೆ, ಮೇಯ್ಡ್ ಇದ್ದಾರೆ. ಸೊ ಐ ಟೆಲ್ ದೆಮ್, ಡೋಂಟ್ ಥಿಂಕ್ ಲೈಕ್ ದಟ್. ಇಟ್ ಇಸ್ ನಾಟ್ ಶೋ ಆಫ್, ಇಟ್ಸ್ ಅ ವೇ ವಿ ಕಾಂಟ್ರಿಬ್ಯೂಟ್ ಟು ಈಚ್ ಅದರ್, ರೈಟ್? ನಮ್ಮ ಮನೇಲಿ 4-5 ಜನಕ್ಕೆ ನಮ್ಮ ಜೊತೆ ಇದ್ದಾರೆ ಅಂದ್ರೆ ವಿ ಆರ್ ಕ್ರಿಯೇಟಿಂಗ್ ಅನ್ ಎಂಪ್ಲಾಯ್ಮೆಂಟ್ ಫಾರ್ ದೆಮ್. ನಾವು ದುಡಿದು ಅದನ್ನ ಶೇರ್ ಮಾಡ್ತಾ ಇದ್ದೀವಿ ಅವ್ರ ಜೊತೆ. ಇಂಥ ಅವಕಾಶಗಳು ಸಿಗೋದೇ ಇಲ್ಲ ವೆಸ್ಟರ್ನ್ ಕಂಟ್ರೀಸ್ ಅಲ್ಲಿ ಅಲ್ವಾ? ನಿಜ ನಿಜ. ಐ ಥಿಂಕ್ No, I think our decision was very good, and in fact, a lot of our friends internationally are jealous of what we ಬಟ್ ಏನು ಗೊತ್ತಾ, ಇದು ಒಂದು ಧೈರ್ಯ ಮಾಡಬೇಕಷ್ಟೇ. ಆ್ಯಂಡ್ ಒಂದು ಕಾಲ ಅಲ್ಲಿ ಒಂದು ಕಾಲ ಇಲ್ಲಿ ಇಟ್ಟು ಬರೋಕ್ಕಾಗಲ್ಲ. ಕೆಲವರೆಲ್ಲ ಬಂದರು, ನಮ್ಮ ಟೈಮ್ಗೆ ಬಂದರು, ಬಟ್ ಅವರೆಲ್ಲ ಇಲ್ಲಿ ಬಂದು ಬರೀ ಕಂಪೇರ್ ಮಾಡ್ತಾಯಿದ್ರು, ಇಲ್ಲಿ ತುಂಬ ಪೊಲ್ಯೂಷನ್ನು ತುಂಬ ಇಲ್ಲ, ನೆಗೆಟಿವ್ಸೇ ಹುಡುಕ್ತಾ ಇದ್ರು. ಹುಡುಕಿ ವಾಪಸ್ ನೀವು ನೆಗೆಟಿವ್ಸ್ ಹುಡುಕ್ತಾ ಇದ್ದರೆ ಆಗೋದಿಲ್ಲ. ಆ್ಯಂಡ್ ಅವ್ರಿಗೇನು ಒಂದು ಆಪ್ಷನ್, ಓ ನಾನು ವಾಪಸ್ ಹೊಟ್ಟೋಗ್ಬೋದು ಅಂತ. ನಾವು ಹಂಗೆ ಬರಲಿಲ್ಲ, ಗಂಟು ಮೂಟೆ ಓದ್ಕೊಂಡು ಬಂದ್ಬಿಟ್ವಿ. ಸೊ ಇಲ್ಲೇ ಇರೋದು, ವಾಟ್ ಎವರ್ ಇಟ್ ಈಸ್, ಕಮ್ ವಾಟ್ ಮೇ, ಇದನ್ನು ನಾವು ಸರಿಪಡಿಸ್ಕೊಳ್ಳೋಣ, ವಿಲ್ ಮೇಕ್ ಇಟ್ ಪಾಸಿಬಲ್, ವಿಲ್ ಮೇಕ್ ಇಟ್ ವರ್ಕ್ ಅಂತ ಬಂದ್ವಿ. ಐ ಥಿಂಕ್ ಆ ಮಾತನ್ನು ತುಂಬಾ ಹೃದಯಕ್ಕೆ ತಗೊಂಡ್ರಿ ಅನ್ಸುತ್ತೆ. ಜನನಿ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರಿಯ. ಖಂಡಿತ. ರಾಮ ಬಂದಾಗ ಕೇಳ್ತಾರಂತೆ, ನೀನು ಆ ಸ್ವರ್ಣ ಲಂಕೆಯನ್ನು ನೋಡಿ ಬಂದಿದ್ಯಾ, ಹೇಗೆ ಅನ್ಸುತ್ತೆ ನಿನ್ಗೆ? ಹೇಳ್ತಾರಂತೆ, ನನ್ನ ಅಮ್ಮ ನಾನು ಹುಟ್ಟಿದ ಜಾಗ ಅದಕ್ಕಿಂತ ದೊಡ್ಡದು ಇನ್ನೇನು ನಿಜ. ವೆರಿ ನೈಸ್. ಸೊ ಇದನ್ನ ನಾನೇನು ತಿಳ್ಕೊಂಡೆ ಅಂದರೆ 3 messages. ಒಂದು, ಯು ಶುಡ್ ಹ್ಯಾವ್ ಎ ಪ್ರಾಪರ್ ಪ್ಲ್ಯಾನ್ ಆ್ಯಂಡ್ ಯು ಶುಡ್ ಹ್ಯಾವ್ ಎ ಪ್ರಾಪರ್ ಪರ್ಪಸ್ ವೈ ಯು ಆರ್ ಡೂಯಿಂಗ್ ಇಟ್, ರೈಟ್? ಸೆಕೆಂಡ್, ಯು ಶುಡ್ 100% ಕಮಿಟ್. ದರ್ ಇಸ್ ನಥಿಂಗ್ ಲೈಕ್ ನಾನು ಎಲ್ಲ ಮಾಡ್ತೀನಿ, ಎಲ್ಲ ಸ್ವಲ್ಪ ಮಾಡ್ತೀನಿ, ಆಗಲ್ಲ. ಮೂರನೇದು, ವಾಟ್ ಯು ಆರ್ ಸ್ಟ್ರಾಂಗ್ಲಿ ಸೇಯಿಂಗ್, ದರ್ ಇಸ್ ನೋ ಲುಕಿಂಗ್ ಬ್ಯಾಕ್. ಸ್ಟಾರ್ಟ್ ಮಾಡಿದಿರಾ, ಇದೇ ಲೈಫ್ ಅಷ್ಟೇ, ಬೇರೆ ಚಾಯ್ಸ್ ಇಲ್ಲ. ವಿಲ್ ಮೇಕ್ ದಿಸ್ ವರ್ಕ್. ಇದನ್ನು ಏನೇನು ಮಾಡಬೇಕೋ ವರ್ಕ್ ಮಾಡೋಕ್ಕೆ ಅವೆಲ್ಲ ಮಾಡೋಣ. ಪುಟ್ ಮೋರ್ ಎನರ್ಜಿ ಬಿಹೈಂಡ್ ವಾಟ್ ಯು ಹ್ಯಾವ್ ಸ್ಟಾರ್ಟೆಡ್ ಆ್ಯಂಡ್ ಮೇಕ್ ಇಟ್ ವರ್ಕ್. ಗೋ ವಿತ್ ಫುಲ್ ಪಾಸಿಟಿವಿಟಿ. ಅದೇನೇ ನಮ್ಮದು. ಏನೇ ಬರಲಿ, ವಿ take up the challenge. There was no market for what we produced. We created the market also. ಹೌದು, ಅದೇ ಹೇಳ್ತಾ ಇದ್ದೆ ನಾನು. ಬೇರೆ ಎಲ್ಲ ಕಾನ್ಸೆಪ್ಟ್ ಏನೋ ಮಾರ್ಕೆಟ್ ಇದೆ, ಬಟ್ ನಿಮ್ದು ಈ ಕಲೆ, ಸಂಸ್ಕೃತಿ, ರೂರಲ್ ಎಂಪವರ್ಮೆಂಟ್, ವಿಮೆನ್ ಎಂಪವರ್ಮೆಂಟ್, ಇದನ್ನೆಲ್ಲ ಒಟ್ಟಿಗೆ ತಂದು ಯು ಟು ಕ್ರಿಯೇಟ್ ಎ ನಿಶ್ ಮಾರ್ಕೆಟ್ ಅಲ್ವಾ? ಅದು ನಮ್ದು ಏನು, ಅದೇ ನಾವು ಹೇಳೋದು, ನಮಗೆ ಇಟ್ಸಿ ಈಸ್ ಲೈಕ್ ಅ ಬೈ ಪ್ರಾಡಕ್ಟ್. ವಿಮೆನ್ ಎಂಪವರ್ಮೆಂಟ್ ವಾಸ್ ದ ಮೇನ್, ದಟ್ ವಾಸ್ ದ ಪ್ರಾಡಕ್ಟ್. ಅದರಲ್ಲಿ ನಾವು ಇದನ್ನು ಹುಡುಕೊಂಡ್ವಿ. ನಾವು ಆವಾಗ ಬಂದಾಗ ಮಕ್ಕಳಿಗೆ ನಾನು ಸ್ಕೂಲ್ ಪ್ರಾಜೆಕ್ಟ್ಸ್ಗೆ ವಿ ವರ್ ಟ್ರೈಂಗ್ ಟು ಫೈಂಡ್ ಮೆಟೀರಿಯಲ್ಸ್. ಒಂದು ತಗೋಬೇಕು ಅಂದರೆ 10 ಅಂಗಡಿ ಹುಡುಕ್ಬೇಕಾಗಿತ್ತು ನಾನು. ಆ್ಯಂಡ್ ಒಳ್ಳೆ ಕ್ವಾಲಿಟಿ ಮೆಟೀರಿಯಲ್ ಸಿಗ್ತಾ ಇರಲಿಲ್ಲ. ದಟ್ ಈಸ್ ವೆನ್ ವಿ ಥಾಟ್, ಓಕೆ, ವಿಲ್ ಓಪನ್ ಅ ಸ್ಟೋರ್, ವಿಲ್ ಓಪನ್ ಇಟ್ಸಿ. ಅವಾಗ ಶುರು ಮಾಡಿದ್ವಿ. ಇದು ಯಾರೋ ನನ್ನ ಫ್ರೆಂಡ್ ಒಬ್ಬ ಹೇಳ್ತಾ ಇದ್ದ, ಈ ಉಡುಪಿಯವರು ತುಂಬಾ ಹೋಟ್ಲ್ ಇಟ್ಟಿರ್ತಾರಲ್ಲ ಬೇರೆ ಬೇರೆ ಕಡೆ, ಹೇಗೆ ಅಂತ. ಅವಂದೇನೋ ಅಜ್ಜ ಮಂತ್ರಾಲಯಕ್ಕೆ ಹೋದ್ರಂತೆ. ಅವ್ರಿಗೆ ಹೋಗುವಾಗ ಎಲ್ಲೂ ರಾಯಚೂರಲ್ಲಿ ಒಳ್ಳೆ ಕಾಫಿನೇ ಸಿಕ್ಕಿಲ್ಲ ಅಂತೆ. ಅವ್ರು ಸಿಟ್ಟು ಬಂದು ಅಲ್ಲೊಂದು ಹೋಟ್ಲೇ ಓಪನ್ ಕಾಫಿ ಸರ್ವ್ ಮಾಡೋ ಹೋಟೆಲ್. ಹಾಗೆ ನೀವು ಯು ಡಿಸೈಡೆಡ್ ದಟ್ ಮಕ್ಕಳಿಗೆ ಸಿಗ್ತಾ ಇಲ್ಲ, ನಾವೇ ತೆಗೆಯೋಣ. ಯಾಕೆಂದ್ರೆ ನಮ್ದು ಮ್ಯಾನುಫ್ಯಾಕ್ಚರಿಂಗ್ ಇತ್ತು. 3 years we did not open the store. We were only exporting. 2004 ವಾಪಸ್ ಬಂದಿದ್ದು. 2004 ಅಲ್ಲಿ ವಾಪಸ್ ಬಂದು ಮ್ಯಾನುಫ್ಯಾಕ್ಚರಿಂಗ್ ಶುರು ಮಾಡಿ ಎಕ್ಸ್ಪೋರ್ಟ್ ಶುರು ಮಾಡಿದ್ವಿ. 2007 ನಲ್ಲಿ ಫಸ್ಟ್ ರಿಟೇಲ್ ಸ್ಟೋರ್. ನೋಡಿ, ಇಷ್ಟರೊಳಗೆ ನಾವು ಮಾತಾಡಿದ್ದೆಲ್ಲ ಒಳ್ಳೆ ವಿಷಯಗಳೇ, ರೈಟ್? ಸೊ ಹೇಗೆ ನೀವು ವ್ಯಾಲ್ಯೂ ಆಡ್ ಮಾಡಿದ್ದೀರಾ, ನಿಮ್ಮ ಪಾಸಿಟಿವಿಟಿ. ಬಟ್ ಐ ಕ್ಯಾನ್ ಟೆಲ್ ಯು, ದರ್ ಮೇ ಬಿ ಸೋ ಮೆನಿ ಪ್ಲೇಸಸ್ ಯು ಫೆಲ್ಟ್, ಇಸ್ ಇಟ್ ರಿಯಲಿ ವರ್ತ್ ಇಟ್? ನಾವು ವಾಪಸ್ ಹೋಗ್ಬೋದು ಇತ್ತೋ ಏನೋ, ನೀವು ಗಂಟು ಮುಟ್ಟೆ ಕಟ್ಕೊಂಡು ಬಂದೋ ಮೈಂಡ್ ಸೆಟಲ್ಲಿ ಬಂದ್ರಿ, ಆದ್ರೂ ಒಂದು ಕಡೆ ಅನ್ಸುತ್ತೆ, ಎಲ್ಲೋ ಒಂದು ಕಡೆ ಇದು ಬೇಕಿತ್ತಾ,
ಅಥವಾ ನಮಗೆ ಗೊತ್ತು ನಮ್ಮ ಜನಗಳು ಹೇಗೆ ಅಂದ್ರೆ ಡೆಫಿನೆಟ್ಲಿ ಲಾಟ್ ಆಫ್ ಪೀಪಲ್ ಸರಿ ಹರೀಶ್ ರಶ್ಮಿ ಚೆನ್ನಾಗಿದ್ರಪ್ಪ ಆಶ್ಚರ್ಯದಲ್ಲಿ ಅವ್ರಿಗೆ ಇದು ಯಾಕಪ್ಪ ಕಾರ್ ಇಟ್ಕೊಂಡು ಲಾಸ್ಟ್ ಟೈಮ್ ಹೇಳಿದ್ರೆ ಓಲ್ವೋ ಕಾರಲ್ಲಿ ಓಡಾಡ್ತಾ ಇದ್ದೀರಿ ನೀವು ಅಲ್ವಾ. ಸೊ ಆ ಮೂಮೆಂಟ್ಗಳನ್ನೆಲ್ಲ ನೀವು ಹೆಂಗೆ ಓವರ್ಕಮ್ ಮಾಡಿದ್ರಿ? ಸೊ ನಮಗೆ ತುಂಬ ಬೇಜಾರಾಗ್ತಾ ಇದ್ದಿದ್ದು ಮೇನ್ ಪ್ರಾಬ್ಲಮ್ ವಾಸ್ ಕ್ವಾಲಿಟಿ ಪ್ರೊಡಕ್ಷನ್ ತೆಗೆಯೋದು ನಮ್ಮ ವರ್ಕ್ ಫೋರ್ಸ್ ಹತ್ರ ತುಂಬ ಕಷ್ಟ ಆಗ್ತಾ ಇತ್ತು. ಆ್ಯಂಡ್ ಮೋಟಿವೇಟಿಂಗ್ ದ ವರ್ಕ್ ಫೋರ್ಸ್, ಮ್ಯಾಚಿಂಗ್ ದ ಚೈನೀಸ್ ನಂಬರ್ಸ್. ಇವಾಗ ಫಾರ್ ಎಕ್ಸಾಂಪಲ್ ಒಂದು ಪ್ರಾಡಕ್ಟು ಚೈನೀಸ್ ವರ್ಕರ್ ವುಡ್ ಡೂ 200 pieces a day, our worker would do 50 pieces a day. So we could never compete in the international market. So motivate ಮಾಡಿ ಇವತ್ತು ಅದೇ ಪ್ರಾಡಕ್ಟ್ ನಾವು 300 ಪೀಸ್ ಮಾಡ್ತೀವಿ. ಸೊ ಸಾಧನೆ ಅದಲ್ಲ. ಸೊ ದಿಸ್ ಇಸ್ ಬಿಕಾಸ್ ನಾವು ಈ ಮ್ಯಾನುಫ್ಯಾಕ್ಚರಿಂಗ್ ಎಕ್ಸಾಂಪಲ್ ಬಂದಾಗ ಎಲ್ಲ ಚೈನಾದ ಎಕ್ಸಾಂಪಲ್ ತಗೋತೀವಿ. ಕರೆಕ್ಟ್. Forget about all other political biases. When it comes to how they made manufacturing as a business, Exactly. I think that is why where they are today in the world. Absolutely. No countries can say we can live without their dependency. No. Correct. ಸೊ ನಮ್ಮ ಪ್ರಾಡಕ್ಟ್ಸ್ ಇವಾಗ ಆಲ್ಮೋಸ್ಟ್ 10 to 15% cheaper than China. Wow. So which is a huge advantage. But you ಟ್ರಂಪ್ ಟ್ಯಾರಿಫ್ ಬಂದಿರೋದ್ರಿಂದ ಸ್ವಲ್ಪ ಚಾಲೆಂಜಸ್ ಆಗಿದೆ. ಖಂಡಿತ. I think that is also international politics. I think Yeah. few months it will settle down. think I'm so. sure we will find the right solution. ಟ್ರೂ. ಐ ಮೀನ್ ಸೊ ಇದರಿಂದ ಏನಾಗುತ್ತೆ, US ಬಿಟ್ಟು ಜನ ಯುರೋಪಲ್ಲಿ ಹುಡ್ಕೊಳಕ್ಕೆ ಶುರು ಮಾಡ್ತಾರೆ ಕಸ್ಟಮರ್ಸ್ನ. ಹೌದು. There'll be a shift ಆಸ್ಟ್ರೇಲಿಯಾಗೆ. We can focus more on Australia, we can focus more on Europe. ಹೌದು. Asian countries ಮೇಲೆ focus ಮಾಡಿ. We do a lot of work with Malaysia, Singapore, Philippines. Yeah. And I think I have done some work in Africa, right? Some mining work as part of some countries in Africa. I can tell you next 5-10 years, even Africa will pick I up. think Oh, so. yeah. I think so. Yeah. True. ಸ್ಲೀಪಿಂಗ್ ಜೈಂಟ್ ಅಂತಾರಲ್ಲ. ಹೌದು. ಏನಾದ್ರು ಒಂದು ಮೂಮೆಂಟ್ ವೇರ್ ಯು ಫೆಲ್ಟ್ ದ್ಯಾಟ್, ಯಾವುದೋ ಒಂದು ಲೈವ್ ಎಕ್ಸಾಂಪಲ್ ವೆನ್ ವೆನ್ ಯು ಕುಡ್ ಎಕ್ಸ್ಪೀರಿಯನ್ಸ್ somebody's life is changing because of your concept and you're able to add value. ಏನಾದ್ರು ಅಂತ ಒಂದು 2 ಎಕ್ಸಾಂಪಲ್ಸ್ ಹೇಳ್ಬೋದಾ? ನಮ್ಮ ಚಾಮರಾಜನಗರದಲ್ಲಿ ತುಂಬ ಇಂಪ್ಯಾಕ್ಟ್ ಮಾಡಿ ಅಲ್ಲಿ ಹೆಣ್ಮಕ್ಳಿಗೆಲ್ಲ ಭಾಳ ಅನುಕೂಲ ಆಗಿದೆ. ಅಲ್ಲಿ ಕೆಲವ್ರಿಗೆಲ್ಲ ಏನಾಗ್ತಿತ್ತು, ಆ ಜಾಗದಲ್ಲಿ ಮಳೆನೂ ಇಲ್ಲ. ಅಗ್ರಿಕಲ್ಚರ್ ಎಷ್ಟೋ ಜಾಗಗಳಲ್ಲಿದೆ ನಮ್ಮ ಹಳ್ಳಿಗಳಲ್ಲಿ, ಬಟ್ ಇಟ್ಸ್ ಅ ವೆರಿ ಡ್ರೈ ಪ್ಲೇಸ್. ಹೌದು. ಸೊ ಹಾಗಾಗಿ ಅಲ್ಲ ಅನ್ಎಂಪ್ಲಾಯ್ಮೆಂಟು ಹೈ, ಇನ್ಯಾವ ರೀತಿಯೂ ಅವ್ರಿಗೆ ಕೆಲಸ ಸಿಕ್ಕಿರಲಿಲ್ಲ. ಸೊ ಅಲ್ಲಿ ಆ ಹೆಣ್ಮಕ್ಳಿಗೆಲ್ಲ ಏನಾಗ್ತಿತ್ತು, ಮನೆಯಲ್ಲಿದೆ ಲಾಟ್ ಆಫ್ ಡಿಫ್ರೆಂಟ್ ಸಾರ್ಟ್ಸ್ ಆಫ್ ಅಬ್ಯೂಸಸ್ಸು ಅದು ಎಲ್ಲ ಇರ್ತಾಯಿತ್ತು. ಅಲ್ಲಿ ಹೆಣ್ಮಕ್ಳಿಗೆ ಏನಾಯಿತು ಅಂದರೆ, ಅವ್ರು ಕೆಲವು ಕೇಸಲ್ಲಿ ಮನೆಯಿಂದ ಓಡಿಸಿದ್ರು ಅವ್ರನ್ನ. ಆ ಥರದವ್ರನ್ನ ಇವ್ರು ದುಡ್ಕೊಂಡು ಅವ್ರ ಕಾಲ ಮೇಲೆ ನಿಲ್ದ ತಕ್ಷಣ ಬಾ ಮನೆಗೆ ಅಂತ ಕರೆಯೋದು. ಆ್ಯಂಡ್ ಎಷ್ಟೋ ಜನ ಹೆಣ್ಮಕ್ಳು ಅವ್ರವ್ರ ಮನೆ ಕಟ್ಕೊಂಡಿದ್ದಾರೆ, ಅವರೇನೆ ದುಡ್ದು ಮಕ್ಕಳನ್ನ ಓದಿಸಿದ್ದಾರೆ. ಇವೆಲ್ಲ ತುಂಬ ಲಾಟ್ ಆಫ್ ಟ್ರಾನ್ಸ್ಫರ್ಮೇಷನ್ ಹ್ಯಾಸ್ ಟೇಕನ್ ಪ್ಲೇಸ್ ಅವ್ರ ಜೀವನಗಳಲ್ಲಿ. ಸೊ ಇದೆಲ್ಲ ನೋಡಿದಾಗ ಓಕೆ, ಸಾರ್ಥಕ ಆಯಿತು ಅನಿಸುತ್ತೆ. ಈ ಥರದ್ದು ಬಹಳ ಎಕ್ಸಾಂಪಲ್ಸ್ ಇದೆ. ಅವ್ರ ಕೆಲವ್ರ ಮಕ್ಳುಗಳು ಇಂಜಿನಿಯರ್ಗಳಾಗಿದ್ದಾರೆ, ಡಾಕ್ಟರ್ಸ್ ಆಗಿದ್ದಾರೆ, CA ಮಾಡಿದ್ದಾರೆ. ಅವೆಲ್ಲ ನೋಡಿದಾಗ ಭಾಳ ಖುಷಿ ಆಗುತ್ತೆ ನಮಗೆ. ಎಷ್ಟು ಒಂದು ನಿಮ್ಗೆ ಗೊತ್ತಿಲ್ಲದ ಹಾಗೆ ಎಷ್ಟು ಪುಣ್ಯ ಜನರೇಟ್ ಆಗ್ತಾ ಹೋಗುತ್ತೆ ಅಲ್ವ. ನಾವು ಹೇಳ್ತೇವೆ, ನಾವು ಏನ್ ಮಾಡಿದ್ರು ದುಡ್ಡು ಬ್ಯಾಂಕಲ್ಲಿ ಹೇಗೆ ನಾವು ಇಡ್ತಾ ಹೋಗ್ತೇವೆ, ಅದೇ ತರ ಪುಣ್ಯದ ಅಕೌಂಟ್ ಒಂದು ಬೆಳೀತಾ ಹೋಗ್ಬೇಕು. ಅದ್ರಲ್ಲಿ ನಮ್ಗೆ ಬರೋ ತೊಂದರೆಗಳು ಕಮ್ಮಿ ಆಗುತ್ತೆ, ಆಯುಷ್ಯ ಆರೋಗ್ಯ ವೃದ್ಧಿ ಆಗುತ್ತೆ, ಅಥವಾ ನಮ್ಮ ಮಕ್ಕಳಿಗೆ ಒಳ್ಳೇದಾಗ್ತದೆ. ಅದೆಲ್ಲ ಎಷ್ಟು ಸತ್ಯ ಅಲ್ವಾ. ಈಗ ಸ್ವಲ್ಪ ಫ್ಯೂಚರ್ ಬಗ್ಗೆ ಥಿಂಕ್ ಮಾಡೋಣ. ಲಾಸ್ಟ್ 10-15 ಇಯರ್ಸ್ ನೀವು ನೋಡಿದ್ದೀರಾ ನಮ್ಮ ಕಂಟ್ರಿ ಹೇಗಿತ್ತು, ಹೇಗೆ ಚೇಂಜಸ್ ಆಗಿದೆ, ಸೋಷಿಯಲ್ ಏನು ಹೇಳ್ತೀರಾ, ಇಕಾನಮಿ ಇರ್ಬೋದು, ಅಥವಾ ವೇಸ್ ಆಫ್ ವರ್ಕಿಂಗ್ ಇರ್ಬೋದು, ಅಥವಾ ಡಿಜಿಟೈಸೇಷನ್ ಇರ್ಬೋದು, ಹೇಗೆ ಇದೆಲ್ಲ ಚೇಂಜ್ ಆಗಿದೆ ಅಂತ ನೋಡಿದ್ದೀರಿ ನೀವು. ಈಗ ನೀವೊಂದು 15 ವರ್ಷ ಇನ್ನೂ ಮುಂದೆ ಆಲೋಚನೆ ಮಾಡಿದರೆ ಬಿಟ್ಸಿ ಇದೇ ಶೇಪಲ್ಲಿ ಇರುತ್ತಾ, ಅಥವಾ ಏನಾದರೂ ಚೇಂಜಸ್ ತರ್ತೀರಾ ನೀವು ಅದರಲ್ಲಿ? ಐ ಥಿಂಕ್ ಡಿಜಿಟಲೈಸೇಷನ್ has made so much impact on our business. ನಾವು ಮುಂಚೆ ಟ್ರೆಡಿಷನಲ್ ಬರೀ ಬ್ರಿಕ್ ಆ್ಯಂಡ್ ಮಾರ್ಟರ್ ಅಂಗಡಿಗಳು ತೆಗೆದ್ವಿ. ಇವಾಗೆಲ್ಲ ನಾವು ಕ್ವಿಕ್ ಕಾಮರ್ಸ್ ಕೊಡೋಕ್ಕೆ ಶುರು ಮಾಡಿದ್ದೀವಿ. We are on Swiggy, Instamart. We are on Big Basket. So ಇವೆಲ್ಲ I think it's changing the landscape totally. The way people are shopping has changed.
ಮುಂಚೆ ಅಂಗಡಿಗೆ ಹೋಗಿ ತಗೋತಾ ಇದ್ರು. ಇವತ್ತಿಗೂ ನಮ್ಮ ಪ್ರಾಡಕ್ಟ್ಸ್ಗೆ ಐ ಥಿಂಕ್ ಟಚ್ ಆ್ಯಂಡ್ ಫೀಲ್ ಇಸ್ ಇಂಪಾರ್ಟೆಂಟ್. ಹೌದು. ಬಟ್ ಒಂದ್ಸತಿ ಬ್ರ್ಯಾಂಡ್ ಗೊತ್ತಾಗಿ ಪ್ರಾಡಕ್ಟ್ಸ್ ಗೊತ್ತಾದ ಮೇಲೆ ನೀವು ಮನೇಲಿ ಕೂತ್ಕೊಂಡು ನಿಮ್ಗೆ ಏನೋ ಬೇಕು ಅಂದರೆ ಟಕ್ ಅಂತ ಆರ್ಡರ್ ಮಾಡ್ತೀರಾ, ತರಿಸ್ತೀರಾ, 10 ನಿಮಿಷದಲ್ಲಿ ಬರುತ್ತೆ ನಿಮಗೆ. ಸೊ ದಟ್ ಈಸ್ ಆಲ್ಸೋ ಪಾಸಿಬಲ್. ಆ್ಯಂಡ್ ಐ ಥಿಂಕ್ ನಮ್ಮ ಕಾಮರ್ಸ್ ಬೆಳೀತಾ ಇದೆ. ಸೊ ದೇರ್ ಆರ್ ಮಲ್ಟಿಪಲ್ ವೇಸ್ ಪೀಪಲ್ ಶಾಪ್. ಅಲ್ಲಿ ಎಲ್ಲ ಕಡೆ ಇದ್ದೀವಿ. ಐ ಥಿಂಕ್ ದ್ಯಾಟ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ಎನಿ ಬಿಸ್ನೆಸ್. ನಾವು ಮಾಡ್ತಾ ಇದ್ದಂಗೆ ಮಾಡ್ತೀವಿ. ಫ್ಯೂಚರ್ ಅಲ್ಲಿ ಸ್ಟೋರ್ಸ್ ವಿಲ್ ಓನ್ಲಿ ಬಿ ಎನ್ ಎಕ್ಸ್ಪೀರಿಯನ್ಸ್ Absolutely. I was coming there. It may be more like an experience center. Minimum. ಶಾಪಿಂಗ್ ಥ್ರೂ ಡಿಜಿಟಲ್ ಪ್ಲಾಟ್ಫಾರ್ಮ್. ಕರೆಕ್ಟ್. ಬಟ್ ವಾಟ್ ಈಸ್ ವೆರಿ ಇಂಪಾರ್ಟೆಂಟ್ ಈಸ್ ನಮ್ಮ ಒಂದು ಇಂಡಸ್ಟ್ರಿನಲ್ಲಿ ಎಕ್ಸ್ಪೀರಿಯನ್ಸ್ ಕೊಡ್ತೀವಿ ನಾವು. ಯಾರಾದರೂ ಬಂದು ಪೇಂಟಿಂಗ್ ಮಾಡ್ಬೋದಲ್ಲಿ, ಹೌದು. ದೇ ಕ್ಯಾನ್ ಲರ್ನ್ ಮ್ಯಾಕ್ರಮೆ ಅನ್ನೋದಿರುತ್ತೆ, ಅದರಲ್ಲಿ ಹೇಗೆ ಮಾಡೋದು ಅಂತ ನಮ್ಮ ಅಂಗಡಿಯವ್ರು ತೋರಿಸ್ಕೊಡ್ತಾರೆ. ನೀವೊಂದು ಡೆಕೋಪಾಜ್ ಅನ್ನೋ ಒಂದು ಆರ್ಟ್ ಇದೆ, ಅದನ್ನು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾರೆ. ಮಂಡಲ, ಇವೆಲ್ಲ ನಾವು ತೋರಿಸ್ಕೊಡ್ತೀವಿ. ಇದನ್ನು ನಿಮಗೆ ಆನ್ಲೈನ್ನಲ್ಲಿ ಮಾಡಬಹುದು, ಬಟ್ ದಟ್ ಎಕ್ಸ್ಪೀರಿಯನ್ಸ್ ಇಸ್ ಸಮಥಿಂಗ್ ನೀವು ಸ್ಟೋರಲ್ಲಿ ಕಲ್ತ್ಕೋಬಹುದು. ಆಮೇಲೆ ಎಲ್ಲಾದರೂ ಶಾಪಿಂಗ್ ಮಾಡ್ಬೋದು. ಹೌದು. ನೀವು ಹೇಳೋದೇನಪ್ಪ ಅಂದರೆ ಬ್ಯಾಲೆನ್ಸ್ ಮಾಡಬೇಕು. ಯಾಕಂದ್ರೆ ನಿಮ್ದು ಕಾನ್ಸೆಪ್ಟ್ ಅನ್ನು ಫುಲ್ ಆನ್ಲೈನ್ ಮಾಡ್ಲಿಕ್ಕೆ ಆಗಲ್ಲ. ಒಂದ್ಸಲ ಎಕ್ಸ್ಪೀರಿಯನ್ಸ್ ಬಂದ ಮೇಲೆ ಬಟ್ ಲಾಟ್ ಆಫ್ ಪೀಪಲ್ ಇವಾಗ ಲಾಟ್ ಆಫ್ ಪೀಪಲ್ ಡೂ ಆರ್ಟ್ ಆ್ಯಂಡ್ ಕ್ರಾಫ್ಟ್ ಫಾರ್ ಸ್ಟ್ರೆಸ್ ರಿಲೀಫ್ ಎಲ್ಲ ಆಸ್ ಎ ಸ್ಟ್ರೆಸ್ ಬಸ್ಟರ್. ಅದನ್ನ ಬಂದು ಕೂತ್ಕೊಂಡು ಅಂಗಡಿಲಿ ಜನ ಮಾಡಿ ಎಂಜಾಯ್ ಮಾಡೋರಿದ್ದಾರೆ. ಹೌದು. ಸೊ ಈ ನಮ್ಮ ಇಂಡಸ್ಟ್ರಿನಲ್ಲಿ ಐ ಥಿಂಕ್ ಪ್ರಾಬಬ್ಲಿ ಬೋತ್ ಕ್ಯಾನ್ ಕೋಎಕ್ಸಿಸ್ಟ್. ನಿಮ್ಮ ಒಂದು ಆಫ್ಲೈನ್ ಹಾಗೂ ಆನ್ಲೈನ್ both can coexist. Even I think I know that lot of ಈ psychological treatments ಅಲ್ಲೂ ಆರ್ಟ್ ಫಾರ್ಮ್ಸ್ ಅನ್ನು ಆರ್ಟ್ ಫಾರ್ಮ್ಸ್ ಮಾಡ್ತಾರೆ. ನಿಜ. ಸೊ ಅದಕ್ಕೆ ಹೆಲ್ಪ್ ಆಗುತ್ತೆ. ನಿಮ್ಮ ಮಕ್ಕಳು ಟು ಮಚ್ ಆಫ್ ಡಿಜಿಟಲ್ ಇಂಟರಾಕ್ಷನ್ ಇರುತ್ತೆ ಇವಾಗ. ದೇ ಆರ್ ಆನ್ ದೇರ್ ಫೋನ್ಸ್ ಆರ್ ದೇ ಆರ್ ವಿತ್ ಆನ್ ವಿಡಿಯೋ ಗೇಮ್ಸ್ ಎಲ್ಲ. ಸೊ ಇದು ಎಲ್ಲದಕ್ಕೂ ಒಂದು ಡಿಜಿಟಲ್ ಡಿಟಾಕ್ಸ್ ಅಂತ ಏನಂತಾರೆ, ಅದು ಒಂದು ಆರ್ಟ್ ಆ್ಯಂಡ್ ಕ್ರಾಫ್ಟಲ್ಲಿ ನೀವು ನೋಡ್ಬೋದು. ಮೇ ಬಿ ಆನ್ ದ ಲೈಟರ್ note at some junction you may have itsy bitsy de-addiction center for kids. ಗುಡ್ ಕಾನ್ಸೆಪ್ಟ್. ಇಂಟ್ರೆಸ್ಟಿಂಗ್. ಮಾಡಿದ್ರೆ ನಿಮ್ಗೆ ರಾಯಲ್ಟಿ ಕೊಡ್ತೀವಿ. ಇಂಟ್ರೆಸ್ಟಿಂಗ್. ನನ್ನ ಮಕ್ಕಳನ್ನೇ ಫಸ್ಟ್ ಕಳಿಸ್ತೇನೆ. ಸೊ ಆ ರೀತಿ ಬೇಕಾದಷ್ಟು ಯೂಸಸ್ ಇರುತ್ತೆ ಆರ್ಟ್ ಆ್ಯಂಡ್ ಕ್ರಾಫ್ಟಿಂದ. ಇನ್ ಫ್ಯಾಕ್ಟ್ ವಿ ಹ್ಯಾವ್ ಪೇರೆಂಟ್ಸ್ ಹೂ ಕಾಲ್ ಅಸ್ ಅಂಡ್ ಸೇ ನನ್ನ ಮಗಂದು ಸ್ಕ್ರೀನ್ ಟೈಮ್ ಕಡಿಮೆ ಆಗಿದೆ, ನಾವು ಇಡ್ಸಿ ಬಿಡ್ಸಿಗೆ ಬರೋಕ್ಕೆ ಶುರು ಮಾಡಿದಾಗಿಂದ. ಸೊ ದಟ್ಸ್ ವಿ ಕೀಪ್ ಗೆಟಿಂಗ್ ದೋಸ್ ಫೀಡ್ಬ್ಯಾಕ್ಸ್, ಸೊ ವಿಚ್ ಇಸ್ ವೆರಿ ಗುಡ್. ಐ ಥಿಂಕ್ ಆನ್ ದ ಸೀರಿಯಸ್ ನೋಟ್ ಐ ಆಮ್ ಥಿಂಕಿಂಗ್, ಈಗ ನಮ್ಮದೇ ಕಮ್ಯುನಿಟಿ ರೈಟ್, ನಮ್ಮ ಕಮ್ಯುನಿಟಿಯಲ್ಲಿ ನಾವು ಅಂತ ಒಂದು ಸೆಂಟರ್ ಯಾಕೆ ಸ್ಟಾರ್ಟ್ ಮಾಡ್ಬೋದು, ವಿಚ್ ಇಸ್ ಲೈಕ್ ರನ್ ಬೈ ಇಟ್ಸಿ ಬಿಡ್ಸಿ, ನಿಮ್ಮ ಕಾನ್ಸೆಪ್ಟು, ನಿಮ್ಮ ಪ್ರಾಡಕ್ಟ್ಸು, ಅಥವಾ ನಿಮ್ಮದು ವಿಚ್ ಯು ಆಲ್ರೆಡಿ ಲರ್ನ್ಡ್ ಆರ್ ಯು ಆಲ್ರೆಡಿ ಹ್ಯಾವ್ ಎಕ್ಸ್ಪೀರಿಯನ್ಸ್ ಆನ್ ಹೌ ಟು ಎಂಗೇಜ್ ಕಿಡ್ಸ್. ಈಗ ಪ್ಲೇ ಹೋಮ್ ಅದು ಇದೆಲ್ಲ ಇರುತ್ತೆ, ಬಟ್ ಐ ಫೀಲ್ ಮೋಸ್ಟ್ ಆಫ್ ದೆಮ್ ಆರ್ ಮೋರ್ ಟುವರ್ಡ್ಸ್ ದ ಬಿಸ್ನೆಸ್ ಸೈಡ್ ಆಫ್ ಇಟ್. ಒಂದು 2-3 ಗಂಟೆ ಮಕ್ಕಳನ್ನ ಮನೆಯಿಂದ ಹೊರಗೆ ಕಳಿಸೋದಷ್ಟೇ, ರೈಟ್? ಬಟ್ ಅಲ್ಲೂ ನಂಗೆ ಗೊತ್ತಿರೋ ಕೆಲವು ಪ್ಲೇ ಹೋಮಲ್ಲೂ ಐಪ್ಯಾಡ್ ಫೋನೇ ಕೊಟ್ಟು ಕೂತ್ಕೊಳ್ತಾರೆ ಮಕ್ಕಳನ್ನು, ರೈಟ್? ಬಿಕಾಸ್ ದೇ ಡೋಂಟ್ ನೋ ವಾಟ್ ಟು ಸೇ. ಇನ್ ದಟ್ ವೇ ಐ ಥಿಂಕ್ ಮೇ ಬಿ at some junction if it makes sense. ಹೊಸ ಐಡಿಯಾಸ್ ಕೊಡ್ತಾ ಇದ್ದೀರಾ. ನಮ್ಮ ತಲೆಯಲ್ಲೇ 100 ಐಡಿಯಾ, ನೀವೊಂದಿಷ್ಟು ಹೆಲ್ಪ್ ಮಾಡ್ತಾ ಇದ್ದೀರಾ. Going back to your concept of monetization, if it can be monetized and also help the society, why not? Like every big community will have a itsy bitsy, maybe some creative name, you know, like kids engaging center or something. On a lighter note, I have to tell, ನಮ್ಮ ಫ್ರೆಂಡ್ ಒಬ್ರು ರೀಸೆಂಟ್ ಆಗಿ ಒಂದು ಇಟ್ಸಿ ಬಿಟ್ಸಿ ಕಿಟ್ಟನ್ನ ಅವ್ರ ಮಕ್ಕಳು ಯೂಸ್ ಮಾಡಿದ್ರಂತೆ. ಅಕ್ಕ ತಮ್ಮ ಜಗಳ ಆಡ್ತಾ ಇದ್ದವರು ಒಟ್ಟಿಗೆ ಕೂತು ಏನೂ ಮಾಡ್ತಾ ಇರಲಿಲ್ಲ. ಅವರಿಬ್ಬರು ಕೂತು ಒಂದು ಆ್ಯಕ್ಟಿವಿಟಿನ ಫುಲ್ ಮುಗಿಸಿದ್ರಂತೆ. ಶಿ ವಾಸ್ ಸೋ ಹ್ಯಾಪಿ. ಶಿ ಸೆಡ್ ಇದು ಒಂಥರ ಇಂಪಾಸಿಬಲ್ ಹ್ಯಾಸ್ ಹ್ಯಾಪೆಂಡ್ ಅಂತ. On the lighter note, maybe your next concept can be ಗಂಡ ಹೆಂಡತಿಯಾಗಿ ಒಟ್ಟಿಗೆ ಕೂತ್ಕೊಂಡು ಏನಾದ್ರು ಮಾಡಬಹುದು. They can engage without fighting or arguing with ನಿಜ. ನನ್ನ ಒಂದು ಶೋ, ನಾವೊಂದು ಚಾನೆಲ್ ಮಾಡಿದ್ವಿ, DIY ಕಪಲ್ ಅಂತ. ಅದನ್ನ ನೋಡಿ ಭಾಳ ಜನ ಹೇಳಿದ್ರು, ಇಟ್ಸ್ ವೆರಿ ನೈಸ್, ಐ ವಿಶ್ ಮೈ ಹಸ್ಬೆಂಡ್ ಕ್ರಾಫ್ಟ್ಸ್ ವಿತ್ ಮೀ ಅಂತೆಲ್ಲ ತುಂಬ ಜನ ಹೇಳಿದ್ರು. ಸೊ ಅದ್ರಲ್ಲಿ ನಾವಿಬ್ರು ಒಟ್ಟಿಗೆ ಕ್ರಾಫ್ಟ್ ಮಾಡಿ ತೋರಿಸ್ತಾ ಇದ್ವಿ. ನೆಕ್ಸ್ಟ್ ವ್ಯಾಲೆಂಟೈನ್ಸ್ ಡೇಗೆ ಲಾಂಚ್ ಮಾಡೋಣ ಬಿಡಿ ಏನಾದ್ರು. ಮಾಡಿ, ಖಂಡಿತ ಮಾಡಿ. ಆದ್ರೆ ಅಗೇನ್ ಆನ್ ದ ಲೈಟರ್ ನೋಟ್, ಕೆಲವು ನನ್ನಂತ ಹಸ್ಬೆಂಡ್ಗಳು ನಿಮ್ಗೆ ಶಾಪ್ ಆಗ್ತಾರೆ, ಯಾಕಂದ್ರೆ ನಮ್ಗೊಂದು ಆರ್ಟ್ ಮಾಡ್ಲಿಕ್ಕೂ ಬರಲ್ಲ. ಏನು ಬರ್ದೇ ಇರೋರಿಗೆ ಒಂದು ಪ್ರೋಗ್ರಾಮ್ ಮಾಡೋಣ. ಸೊ ನಮ್ಮ ತಲೆಯಲ್ಲಿ ಇಟ್ಕೊಂಡು ಮಾಡ್ಬೇಕು.
ಯಾಕೆ ನಮ್ಮ ಹೆಂಡತಿ ಅಂದ್ರೆಲ್ಲ ತುಂಬಾ ಎಕ್ಸ್ಪರ್ಟ್ಸ್ ಇರ್ತಾರೆ Correct. ಸೊ ನಿಮ್ಮಿಂದಾಗಿ ಇನ್ನೊಂದಷ್ಟು ಜಾಸ್ತಿ ಗಲಾಟೆ ಆಗುತ್ತೆ, ಒಂದು ಮಾಡ್ಲಿಕ್ಕೆ ಬರಲ್ಲ. ಸೊ ಪ್ಲೀಸ್ ಇಲ್ಲ, ವಿ ವಿಲ್ ಮೇಕ್ ಶ್ಯೂರ್ ಇಟ್ ಇಸ್ ನಿಮ್ಮಂತವ್ರಿಗೆ ಸೂಟ್ ಆಗುತ್ತಲ್ಲ. we will keep it in ಅದನ್ನೊಂದು mind. ತಲೆಯಲ್ಲಿ ಇಟ್ಕೊಳ್ಳಿ. ಪ್ಲೀಸ್ ಡೋಂಟ್ ಥಿಂಕ್ ದಟ್ ನಿಮ್ಮಷ್ಟೇ ಎಕ್ಸ್ಪರ್ಟ್ಸ್. ಹರೀಶ್ ಅವರೇ, ನಳ ಮಹಾರಾಜ ಸಿಕ್ಕಾಪಟ್ಟೆ ಫೇಮಸ್ ಅಂತೆ ಅಡುಗೆ ಮಾಡೋದಕ್ಕೆ. ಸೊ ದಮಯಂತಿ ತುಂಬ ಪುಣ್ಯ ಮಾಡಿದ್ಲು ಅಂತ ಹೇಳ್ತಾರೆ. ಹಾಗೆ ನಿಮ್ಮ ಬಗ್ಗೆನೂ ನಮ್ಗೆ ಗೊತ್ತು, ನೀವು ಮಾಸ್ಟರ್ ಶೆಫ್ಗೆ ಹೋಗಿ ಬಂದಿದ್ದೀರಾ. ಆ ಜರ್ನಿ ಹೇಗಿತ್ತು? ಸೊ ಮಾಸ್ಟರ್ ಶೆಫ್ ಜರ್ನಿ ಒಂಥರ ನನ್ನ ಲೈಫಲ್ಲಿ ಅನ್ಎಕ್ಸ್ಪೆಕ್ಟೆಡ್ ರೂಟ್ ಅದು. ಸೊ ಇಲ್ಲೇ ಕೂತಿದ್ವಿ ನಾವು. ಸೊ ನಮ್ಮ ಮಕ್ಕಳಿಬ್ರು, ಡ್ಯಾಡಿ ನೀನು ಯಾಕೆ ಮಾಸ್ಟರ್ ಶೆಫ್ಗೆ ಅಪ್ಲೈ ಮಾಡಬಾರ್ದು ಅಂತ ಹೇಳಿದ್ರು. ಸೊ ಕ್ಯಾಶುವಲ್ ಕಾನ್ವರ್ಸೇಷನ್. ಸೊ ನನಗೇನು ಅದ್ರದ್ದು ಏನು ಸೀರಿಯಸ್ ಕಾನ್ಸಿಕ್ವೆನ್ಸಸ್ ಅದು ಸೆಲೆಕ್ಟ್ ಆದರೆ ಏನಾಗುತ್ತೆ ಏನೂ ನನಗೆ ಗೊತ್ತಿರಲಿಲ್ಲ. ಸೊ ವಿ ಜಸ್ಟ್ ವೆಂಟ್ ಆನ್ಲೈನ್, ಅಪ್ಲೈಡ್. ಸೋನಿ ಟಿ ವಿಲಿ ಆ್ಯಡ್ ಕೊಡ್ತಾಯಿದ್ರು. ಸೊ ಅಪ್ಲೈ ಮಾಡಿದ್ವಿ. ಆಮೇಲೆ ಫಸ್ಟ್ ಆಡಿಷನ್ಗೆ ಕರೆದ್ರು. ಸೊ ದೆ ಫೌಂಡ್ ದ ಕಾನ್ಸೆಪ್ಟ್ ವೆರಿ ಇಂಟ್ರೆಸ್ಟಿಂಗ್. ಹೆಂಗೆ ಇದು ಒಂದು ಡ್ಯಾಡ್ ಕುಕಿಂಗ್ ಫಾರ್ ದ ಡಾಟರ್ಸ್, ಸ್ವಲ್ಪ ಇದು ರೇರ್ ಕೇಸ್ ಅಲ್ವಾ. ದ ಕಾನ್ಸೆಪ್ಟ್ ದೆ ಫೌಂಡ್ ವೆರಿ ಇಂಟ್ರೆಸ್ಟಿಂಗ್. ಸೊ ದೆನ್ ಅಫ್ಕೋರ್ಸ್ ದೆ ಲೈಕ್ ಮೈ ಕುಕಿಂಗ್ ಟ್ಯಾಲೆಂಟ್ ಆಲ್ಸೋ. ಸೊ ದೆನ್ ಸೆಕೆಂಡ್ ಆಡಿಷನ್ನು, ಸೊ ಥರ್ಡ್ ಆಡಿಷನ್ನು, ಫೋರ್ತ್ ಆಡಿಷನ್ ಮುಂಬೈಯಲ್ಲಿ. ಸೊ ಕ್ಲಿಯರ್ಡ್ ಎವ್ರಿಥಿಂಗ್. ಆವತ್ತು ಗೊತ್ತಾಯಿತು 3 ತಿಂಗಳು ನೀವು ಮುಂಬೈಯಲ್ಲಿ ಇರಬೇಕು, ಮನೆಗೆ ಹೋಗಂಗಿಲ್ಲ, ಫೋನ್ ಯೂಸ್ ಮಾಡಂಗಿಲ್ಲ ಅಂತ. ಅಲ್ಲಿ ತನಕ ಇವ್ರಿಗೂ ಗೊತ್ತಿರ್ಲಿಲ್ಲ, ನಮಗೂ ಗೊತ್ತಿರ್ಲಿಲ್ಲ. ಇವಳು ಅಯ್ಯೋ ನಾವೆಲ್ಲ ಹೋಗು ಅಂತ ಇದ್ದಾರೆ. ಅವತ್ತು ಅಯ್ಯೋ 3 ತಿಂಗಳ ಅಂತ ಎಲ್ಲರೂ ಇವರು ಇದು ಮಾಡ್ತಾ ಇದ್ದಾರೆ. ಸೊ ಎನಿವೇ, ಪಾಪ ಐ ಹ್ಯಾವ್ ಟು ರಿಯಲಿ ಥ್ಯಾಂಕ್ ರಶ್ಮಿ. ಶಿ ಸೆಡ್ ನೋ ಐಲ್ ಟೇಕ್ ಕೇರ್ ಆಫ್ ದ ಬಿಸ್ನೆಸ್. We were just recovering from the ಫೋನ್ ಕಾಲ್ಗೂ ಸಿಗ್ತಾ ಇರ್ಲಿಲ್ಲ. ಎನಿ ಡಿಸಿಷನ್ ಯು ಓನ್ಲಿ ಹ್ಯಾವ್ ಟು ಮೇಕ್ ಎವ್ರಿಥಿಂಗ್. 3 ತಿಂಗಳು ಬೆಳಗ್ಗೆ ಇವ್ರಿಗೂ ರೇಷನ್ ತರ 10 ನಿಮಿಷ ಫೋನ್ ಕೊಡ್ತಾರೆ ಅಷ್ಟೇ. ಬೆಳಗ್ಗೆ 6:30 ಫೋನ್ ಇಸ್ಕೊಂಡ್ಬಿಡ್ತಾ ಇದ್ರು, ರಾತ್ರಿ 10:00 ಫೋನ್ ಕೊಡ್ತಾ ಇದ್ರು. ಸೊ ಮಧ್ಯದಲ್ಲಿ 5 ನಿಮಿಷ ಕೊಡ್ತಾ ಇದ್ರು. ಸೊ ಆವಾಗ ಸೊ ಬೇಸಿಕಲಿ ಬಿಸ್ನೆಸ್ಸಿಂದ ಫುಲ್ ಕಟ್ ಆಫ್ ಆಗಿ ಫೋಕಸ್ಡ್ ಆನ್ ಮಾಸ್ಟರ್ ಶೆಫ್. So I have to thank my family for allowing me to do it. So focused on MasterChef. Journey was so exciting. I learned how to cook with limited ingredients. I mean, ನನ್ನ ಸ್ಪೆಷಾಲಿಟಿನೇ ಲಿಮಿಟೆಡ್ ಇಂಗ್ರೀಡಿಯೆಂಟ್ಸಲ್ಲೇ ನಾನು ಕುಕ್ ಮಾಡೋದು. ಬಟ್ ಇನ್ನೂ ಲಿಮಿಟೆಡ್ ಇಂಗ್ರೀಡಿಯೆಂಟ್ಸ್ ನನಗೆ ಒಂದು ಸ್ವಲ್ಪ ಚಾಲೆಂಜಿಂಗ್ ಆಗಿತ್ತದು. ಆ್ಯಂಡ್ ಅಫ್ಕೋರ್ಸ್ ಹೌ ಟು ಕುಕ್ ಫಾಸ್ಟ್, ಟೈಮ್ ಬೌಂಡ್ ಕುಕಿಂಗ್ ಚಾಲೆಂಜ್. ಸೊ ವಾಸ್ ವೆರಿ ಇಂಟ್ರೆಸ್ಟಿಂಗ್. And how to cook with limited tools. ನನ್ನ ಕಿಚನ್ is equipped with so many tools. I am known for my tools. ಅಲ್ಲಿ ಬರೀ 2 ಪಾತ್ರೆ, ಒಂದು ಮಿಕ್ಸಿನಲ್ಲಿ ಹೆಂಗೆ ನಿಮ್ದು ಟೇಸ್ಟ್ ಎಲ್ಲ ತರಿಸೋದು ಅನ್ನೋದು, ಇಟ್ ವಾಸ್ ಪ್ರಿಟಿ ಚಾಲೆಂಜಿಂಗ್. ಬಟ್ ಗ್ರೇಟ್ ಜರ್ನಿ, ತುಂಬ ಚೆನ್ನಾಗಿತ್ತು. ಐ ವೆಂಟ್ ಅಪ್ ಟು ಟಾಪ್ 5 and I made lots of friends. So yeah, and still our MasterChef team is still a part of our family. They come, stay here, do all that. So ವಂಡರ್ಫುಲ್. ಅಲ್ಲ, ನಾವು ಟೇಸ್ಟ್ ಮಾಡಿದೀವಿ 1-2-3 ಸಲ ನೀವು ಮಾಡಿದ ಫುಡ್. ಇವತ್ತು ಬೆಳಿಗ್ಗೆನು ಬ್ರೇಕ್ಫಾಸ್ಟ್ ಟೇಸ್ಟ್ ಮಾಡಿದೆ. ಇಟ್ಸ್ ಅಮೇಝಿಂಗ್. ಆ್ಯಕ್ಚುಲಿ ಇಟ್ಸ್ ಅಮೇಝಿಂಗ್ ಆ್ಯಂಡ್ ಇಟ್ಸ್ ಅ ವೆರಿ ಯುನೀಕ್ ಟ್ಯಾಲೆಂಟ್. ಆ್ಯಕ್ಚುಲಿ ಮೆಸೇಜ್ ಏನಪ್ಪ ಅಂದ್ರೆ, ನಮ್ಮ ಎಲ್ಲರ ಹತ್ರ ಒಂದು ಯುನೀಕ್ ಟ್ಯಾಲೆಂಟ್ ಇರ್ತದೆ, ಅದನ್ನು ಪರ್ಸ್ಯೂ ಮಾಡೋದು ಇಂಪಾರ್ಟೆಂಟು, ಮತ್ತು ಅದಕ್ಕೆ ಸರಿಯಾಗಿ ನಮ್ಮ ಫ್ಯಾಮಿಲಿ ಸಪೋರ್ಟ್ ಮಾಡೋದು ಇಂಪಾರ್ಟೆಂಟ್. ಕರೆಕ್ಟ್, ರೈಟ್. ಸೊ ನಾವು 3 hours ಎಲ್ಲಿಗಾದ್ರೂ ಹೋದ್ರೆ ನಮಗೆ 30 ಫೋನ್ಸ್ ಬರುತ್ತೆ. ಎಲ್ಲಿಗೆ ಹೋಗಿದ್ರಿ, ಏನು ಮಾಡ್ತಾ ಇದ್ದೀವಿ. ಐ ಥಿಂಕ್ ಲೈಕ್ ನಂಗೆ ಯಾಕೋ ಒಂದು ಜೋಕ್ ನೆನಪು. ಈಗ ನಮ್ಮ ಮನೇಲಿ ಇವರೇ ಜಾಸ್ತಿ ಬಿಟ್ಟು ಹೋಗೋದ್ರಿಂದ ಆ ಥರ ಪ್ರಾಬ್ಲಮ್. ಅದು ಎಲ್ಲೋ ಒಂದ್ ಕಡೆ ಓದಿದ್ದೆ, ವಾಸ್ಕೋ ಡ ಗಾಮ ಇಂಡಿಯಾಕ್ಕೆ ಬರ್ಲಿಕ್ಕೆ ಒಂದು ಸಿ ರೂಟ್ ಫೈಂಡ್ ಔಟ್ ಮಾಡಿದ್ದಲ್ಲ. ಮೋಸ್ಟ್ಲಿ ಅವನಿಗೆ ಮದುವೆ ಆಗಿರ್ಲಿಲ್ಲ ಅನ್ಸುತ್ತೆ. ಮದುವೆ ಆಗಿದ್ರೆ ಅವ್ನ ಹೆಂಡತಿ ನೀವೇ ಯಾಕೆ ಹೋಗ್ಬೇಕು, ಬೇರೆಯವ್ರಿಲ್ವಾ, ಎಷ್ಟು ತಿಂಗಳವ್ರು ಇಲ್ಲಿ ಮನೆ ನೋಡ್ಕೊಳ್ಳೋರು ಯಾರು, ಮಕ್ಕಳ ಜವಾಬ್ದಾರಿ ಯಾರು ನೋಡ್ಕೊ. ಹಿ ವುಡ್ ಹ್ಯಾವ್ ನಾಟ್ ಫೌಂಡ್ ಸಿ ರೂಟ್. ಅಥವಾ ಹೆಂಡತಿ ಜೊತೆ ಬಂದಿದ್ದೇನೋ ಲಾಂಗ್ ಹನಿ, ಅಥವಾ ಏನೋ ಇದಾಗ ಹೋಗಿ ಬೇರೆ ಕಡೆ ಹುಡ್ಕೊಂಡು ಹೊಟ್ಟೋಗೋಣ ಅಂತಾನು ಹೋಗಿರ್ಬೋದು, ಹೇಳಕ್ಕಾಗಲ್ಲ. ಐ ನೋ. ಇಂಟ್ರೆಸ್ಟಿಂಗ್. ಮತ್ತೆ ಇನ್ನೊಂದು ವಿಷಯ ನಾನು ನಿಮ್ಮ ಇಬ್ಬರಲ್ಲಿ ಅಬ್ಸರ್ವ್ ಮಾಡಿದ್ದು ಏನಪ್ಪ ಅಂದರೆ, ನಿಮ್ಮ ಮಕ್ಕಳು ಅವರು ಆಂಟ್ರಪ್ರಿನರ್ಶಿಪ್ಪಲ್ಲಿ ಇದ್ದಾರೆ, ಅವರದ್ದೇ ಬಿಸ್ನೆಸ್ ಇದೆ, ಕಾಸ್ಮಿಕ್ಸ್ ಬ್ರ್ಯಾಂಡ್ ಇದೆ ನಿಮ್ಮ ಮಗಳದ್ದು. ನೀವು ಮಕ್ಕಳನ್ನು ಹೇಗೆ ಕೋಚ್ ಮಾಡ್ತೀರಾ? ಆಸ್ like the successful business couple, it would be very difficult to see, when they do something, it's not in the right direction, you are tempted to stop them, but they want to explore. ಇದನ್ನೆಲ್ಲ ಹೆಂಗೆ ಬ್ಯಾಲೆನ್ಸ್ ಮಾಡ್ತೀರಾ ನೀವು?
ಐ ಥಿಂಕ್ ಚಿಕ್ಕ ವಯಸ್ಸಿಂದ ವಿ ಆಸ್ ದೆಮ್ ಟು ಎಕ್ಸ್ಪೆರಿಮೆಂಟ್ ವಿತ್ ನ್ಯೂ ಥಿಂಗ್ಸ್, ಬಿ ಅಡ್ವೆಂಚರಸ್. ಅಫ್ಕೋರ್ಸ್ ನಾವು ತುಂಬ ಓದು ಅಂತ ಮಾಡಿಲ್ಲ. ಸೊ ವಿ ಬ್ರಾಡ್ ದೆಮ್ ಅಪ್ ವಿತ್ ಅ ಗುಡ್ ಬ್ಯಾಲೆನ್ಸ್. ರ್ಯಾಂಕ್ ಸ್ಟೂಡೆಂಟೇ ಆಗಬೇಕು ಹಾಗೆಲ್ಲ ಏನಿರಲಿಲ್ಲ. ವಿ ವುಡ್ ಎನ್ಕರೇಜ್ ದೆಮ್ ಆ್ಯಂಡ್ ಆಲ್ಸೋ ಎನ್ಕರೇಜ್ ದೆಮ್ ದೇರ್ ಇಂಟ್ರೆಸ್ಟ್ ಇನ್ ಅದರ್ ಆ್ಯಕ್ಟಿವಿಟೀಸ್. ಅದು ಕಾನ್ಷಿಯಸ್ ಆಗಿ ಮಾಡಿದ್ವಿ. ಆ್ಯಂಡ್ ಆ್ಯಂಡ್ ಬಿಸ್ನೆಸ್ ಮುಂಚೆಯಿಂದ ಐ ಥಿಂಕ್ ದೇ ಗ್ರೂ ಅಪ್ ವಾಚಿಂಗ್ ಅಸ್ do the business. Example at home. Yeah, and games ella it will be like we've played such games many times. Een business shuru martiya neenu anta. If you were to start a new business, what would it be? Okay. And why? What is the business plan? Ee tara ella ಆಟಗಳು ಕೂಡ ಆಡಿದೀವಿ. Oh, okay. So I think all that, something has been they've seen entrepreneurship. ಅಂಡ್ ನಾವು ಆಸ್ಟ್ರೇಲಿಯಾ ಫ್ಲೀ ಮಾರ್ಕೆಟ್ಸ್ಗೆ ಹೋಗ್ತಾ ಇದ್ವಿ ವೀಕೆಂಡ್ಸ್. ಸೊ ಅಲ್ಲಿ ಹೋಗಿ $2 ಅಂತೆಲ್ಲ ಮಾರೋದು ಏನೇನು ಐಟಮ್ಸ್ನ. ಸೊ ವಿಭಾ ಯೂಸ್ ಟು ಅಲ್ಲಿ ಜಾಯಿನ್. ಕೂತ್ಕೊಂಡು she grew up. ನಾವು ಬಿಸ್ನೆಸ್ ಮಾಡೋದಿಲ್ಲ. ವಿ ಹ್ಯಾಡ್ ಓಪನ್ಡ್ ಅ ಸ್ಟೋರ್ ಇನ್ ಸಿಡ್ನಿ. ಅಲ್ಲೇ ಕೂತ್ಕೊಂಡು ಚಿಕ್ಕ ಹುಡುಗಿಯಲ್ಲಿ ಟೇಬಲ್ ಕೆಳಗಡೆ ಎಲ್ಲ ಕೂತ್ಕೊಂಡು ಆಟ ಆಡ್ತಿದ್ಲು ಅವಳು. ಸೊ ಐ ಥಿಂಕ್ ಅಲ್ಲಿ ಇಂಪ್ಲಾಂಟ್ ಆಗ್ತಾ ಇತ್ತು ಎಂಬೆಡಿಂಗ್. Very, very nice. I think she has also been recognized as some She was featured in Forbes Asia Alva 30 Forbes under Asia 30. ಎಲ್ಲ ಹೌದು. And so I think ಅಂಡ್ ಇಶಾ ಜಾಯಿನ್ಡ್ ಅಸ್. ಅಲ್ಲ ಅವಳು 15 ವರ್ಷ ಇದ್ದಾಗ ಶಿ ಸ್ಟಾರ್ಟೆಡ್ ಹರ್ ಓನ್ Cupcake ಕಾಲ್ಡ್ business. ಅವೆಂಜರ್ಸ್ ಅಂತ. ಓವೆನ್ ಬೇಕಿಂಗ್ಗೆ ಅವೆಂಜರ್ಸ್ ಅಂತ ಶುರು ಮಾಡಲು. ಅವಳೇ ಕಪ್ ಕೇಕ್ಸ್ ಬೇಕ್ ಮಾಡೋದು ಅದನ್ನು ಮಾರ್ತಾ ಇದ್ಲು. ಸೊ ಶಿ ಡಿಡ್ ದ್ಯಾಟ್ ಫಾರ್ ಒಂದು ಫ್ರೆಂಡ್ ಜೊತೆ ಮಾಡಿ ಒಂದು 2 ವರ್ಷ ಅದನ್ನು ರನ್ ಮಾಡಿದ್ಲು. ಸೊ ಶಿ ಈಸ್ ಆಲ್ಸೋ She's brought a new angle to Itsy Bitsy now. She She's a heads very marketing, business oriented mind. So Very nice. She is continuing your legacy. ಅಲ್ಲ ನಿಮಗೂ extremely creative. Both are creative, extremely talented kids. So ಅಲ್ಲ ಒಂಥರ ಇದರಲ್ಲಿ ಮೆಸೇಜ್ ಪೇರೆಂಟ್ಗಳಿಗೆ ನಾನು ಏನು ಹೇಳ್ತೇನೆ ಅಂದರೆ, ಮಕ್ಕಳನ್ನ ಅವರಷ್ಟಕ್ಕೆ ಬೆಳೀಲಿಕ್ಕೆ ಬಿಡಿ, ಅವರಿಗೆ ಒಂದು ಒಳ್ಳೆ ವ್ಯಾಲ್ಯೂ ಸಿಸ್ಟಮ್ ಕೊಡಿ, ಅಥವಾ ಅವರಿಗೆ ಏನು ಎಕ್ಸ್ಪ್ಲೋರ್ ಮಾಡ್ಬೇಕಾದ್ರೆ ಎಕ್ಸ್ಪ್ಲೋರ್ ಮಾಡ್ಲಿಕ್ಕೆ ಕಲಿಸಿ. ಎಷ್ಟೋ ಸಲ ನಮ್ಗೆ ಏನಾಗುತ್ತೆ ಅಂದರೆ, ಟಿಪಿಕಲಿ ದ ಮಿಡಲ್ ಕ್ಲಾಸ್ ಪೇರೆಂಟ್ಸ್ ನಮಗೆಲ್ಲ ಏನಾಗ್ತಾರಪ್ಪ ಅಂದರೆ, ಮಕ್ಕಳಿಗೆ ಓದು ಬಿಟ್ರೆ ಇನ್ನೇನು ಇಲ್ಲ. ಈಗ ನಾವು ಬೆಳೆದ್ರೆ ಹಾಗೆ ಅಲ್ಲ. ನಮ್ಮ ತಂದೆ ತಾಯಿ ಏನು ಹೇಳಿದ್ರು, SLC ಚೆನ್ನಾಗಿ ಮಾಡಿ ಲೈಫ್ ಸೆಟ್ಲ್ ಆಯಿತು, ನೆಕ್ಸ್ಟ್ PUC ಒಂದು ಚೆನ್ನಾಗಿ ಮಾಡು ಲೈಫ್ ಸೆಟ್ಲ್, ಮತ್ತೆ ಇಂಜಿನಿಯರಿಂಗ್ ಒಂದು ಮುಗಿಸು ನೋಡು. ದೆನ್ ಐ ಆಮ್ ಸ್ಟಿಲ್ ಲುಕಿಂಗ್ ಬ್ಯಾಕ್ ಅಂಡ್ ಸೇಯಿಂಗ್ ಲೈಕ್ ಯಾವಾಗ ಸೆಟ್ಲ್ ಆಯಿತು ಲೈಫ್. ಬಟ್ ಇದರಲ್ಲೆಲ್ಲದರಲ್ಲೂ ಐ ಥಿಂಕ್ ವಾಟ್ಸ್ ವೆರಿ ಇಂಪಾರ್ಟೆಂಟ್ ಇಸ್ ಟು ಫಾರ್ ದೆಮ್ ಟು ಬಿಕಮ್ ನೈಸ್ ಹ್ಯೂಮನ್ ಬೀಯಿಂಗ್ಸ್. ದಟ್ಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ದೇ ನೀಡ್ ಟು ಬಿ. ಹೌದು ಹೌದು ಹೌದು, ಮೊದಲು ಮಾನವನಾಗು ಅಲ್ವಾ. ನಿಜ ನಿಜ. ದಟ್ಸ್ ಮೋರ್ ಇಂಪಾರ್ಟೆಂಟ್. ಯು ಟೀಚ್ ದೆಮ್ ರೈಟ್ ವ್ಯಾಲ್ಯೂಸ್ ಅಷ್ಟೇ. ಖಂಡಿತ ಖಂಡಿತ. ವಿ ಎಂಜಾಯ್ ಆಸ್ ಅ ಫ್ಯಾಮಿಲಿ. ಇವರಮ್ಮ ಬಂದಾಗ ಒಟ್ಟಿಗೆ ಕಾರ್ಡ್ಸ್ ಗೇಟ್ಸ್ ಎಲ್ಲ ಆಡ್ತೀವಿ. ಸೊ ನಮ್ಮ ಅಳಿಯ ಸೂರ್ಯ ಇಸ್ ಆಲ್ಸೋ ವೆರಿ ಫ್ರೆಂಡ್ಲಿ. ಸೊ ವಿ ಆಲ್ I think it's ಆಸ್ ಅ ಫ್ಯಾಮಿಲಿ ವಿ ವರ್ಕ್ ವೆರಿ ವೆಲ್. ವರ್ಲ್ಡ್ ಈಸ್ ರಿಫ್ಲೆಕ್ಷನ್ ಆಫ್ ಅಸ್ ಅಲ್ಲ. ಇಟ್ಸ್ ಆಲ್ವೇಸ್ ಲೈಕ್ ನಾವು ಹೆಂಗಿರ್ತೀವಿ ಆ ರಿಫ್ಲೆಕ್ಷನ್ಗಳು ಹಾಗೆ ಬರ್ತಾರೆ. ಈಗ ನಾನು ಎಷ್ಟೋ ಸಲ ಹೇಳ್ತಾ ಇರ್ತೇನೆ, ಜನ ಹೇಳ್ತಾರೆ ಕೆಲವು, ನಂಗೆ ಒಂದು ಒಳ್ಳೆ ಫ್ರೆಂಡೇ ಸಿಗಲ್ಲ ಮರೆಯ, ನಿಮಗೆಲ್ಲ ಎಲ್ಲಿ ಹೋದ್ರು ಈಗ ಸೆಟ್ ಆಗಲ್ಲ. ಐ ಕೀಪ್ ಟೆಲಿಂಗ್ ದೆಮ್ ಸಾರಿ, ಐ ಮೇ ಬಿ ಸೌಂಡಿಂಗ್ ರೂಡ್, ಇಟ್ಸ್ ರಿಫ್ಲೆಕ್ಷನ್ ಆಫ್ ಯು. ಯು ಚೇಂಜ್ ಯುವರ್ ಮೈಂಡ್ ಸೆಟ್, ಯು ಚೇಂಜ್ ಯುವರ್ ಥಾಟ್ ಪ್ರಾಸೆಸ್. ನೀನೊಬ್ರು ನೋಡಿ ಸ್ಮೈಲ್ ಮಾಡು, ಆಗ ಇನ್ನೊಬ್ರು ನಿಂಗೆ ಸ್ಮೈಲ್ ಮಾಡ್ತಾರೆ. ನೀನು ಎಕ್ಸ್ಪೆಕ್ಟ್ ಮಾಡಬೇಡ ಎಲ್ಲರೂ ಬಂದು ನಿನ್ನ ಹತ್ರ ಸ್ಮೈಲ್ ಮಾಡ್ಕೊಂಡು ಮಾತಾಡಬೇಕು ಅಂತ. ಯು ಟೇಕ್ ದಟ್ ಸ್ಟೆಪ್ ಫಾರ್ವರ್ಡ್. ಟ್ರೂ. That's true. ಹಾಗೂ ನಿಮಗೆ ಐ ಥಿಂಕ್ ನನಗಿನ್ನೂ ನೆನಪಿದೆ, ಮೋಸ್ಟ್ಲಿ ಇಟ್ ವಾಸ್ ಸಮ್ 6-7 years ಬ್ಯಾಕ್ ನಾವು ಇಲ್ಲಿಗೆ ಶಿಫ್ಟ್ ಆಗಿದ್ವಿ ಅಷ್ಟೇ. ಆ ವರ್ಷ ನಿಮಗೆ ರಾಜ್ಯ ಪ್ರಶಸ್ತಿ ಬಂತು. ಖಂಡಿತ ಆವಾಗ ನಮ್ಗೆ ಎಷ್ಟು ಖುಷಿ ಆಯ್ತು ಅಂದರೆ, ಈ ಪ್ರಶಸ್ತಿಗಳೆಲ್ಲ ಅರ್ಹರಿಗೆ ಬರೋದು ಕಮ್ಮಿ ನನಗೆ ಗೊತ್ತಿರೋ ಪ್ರಕಾರ. ಬೇರೆ ಬೇರೆ ರೀತಿಯ ಲಾಜಿಕ್ಗಳು ಇರ್ತದೆ, ಬಟ್ ಕೆಲವು ಸಲ ತುಂಬ ಅರ್ಹತೆ ಇರೋರಿಗೆ ಬಂದ್ಬಿಡುತ್ತೆ. ಆ ಪ್ರಶಸ್ತಿ ನಿಮ್ಗೆ ಬಂದರೂ ನಮಗೆ ತುಂಬ ಸಂತೋಷ ಆಯಿತು. ಪ್ರೌಡ್ ಮೂಮೆಂಟ್. ಹೇಗಿತ್ತು ಆ ಎಕ್ಸ್ಪೀರಿಯನ್ಸ್? ತುಂಬ ಚೆನ್ನಾಗಿತ್ತು. ಇವರೇ ಹೋಗಿ ಇಸ್ಕೊಂಡಿದ್ದು. ಅಲ್ಲ, ನೀವು ಹೇಳ್ದಂಗೆ ನೀವು ಮಾಡಿದ್ದಕ್ಕೆ ಒಂದು ರಿಕಗ್ನಿಷನ್ ಸಿಕ್ಕರೆ ಖುಷಿ ಆಗುತ್ತೆ ಅಷ್ಟೇ. ನಿಮ್ಮ ಖುಷಿಗೆ ನೀವು ಮಾಡ್ತೀರಾ, ಬಟ್ ವೆನ್ ಸಮ್ವನ್ ಅಕ್ನಾಲೇಜಸ್ ಇಟ್ ಜಸ್ಟ್ ಮೇಕ್ಸ್ ಯು ಎಕ್ಸ್ಟ್ರಾ ಹ್ಯಾಪಿ. ಆ ಸ್ಟೇಟ್ ಅವಾರ್ಡ್ ನಿಮಗೆ ಬಂದದ್ದು ಬೇರೆ ಐ ಥಿಂಕ್ ರೂರಲ್ ವಿಮೆನ್ ಎಂಪವರ್ಮೆಂಟ್ ಕ್ಯಾಟಗರಿಯಲ್ಲಿ ಅಲ್ವಾ? ಕರೆಕ್ಟ್. ನಿಮ್ಮ ಮುಖ್ಯ ಉದ್ದೇಶನೇ ಜೀವನದ್ದು ನೀವು ಸ್ಟಾರ್ಟ್ ಮಾಡಿದ್ದೆ, ಅದು ಆ ಉದ್ದೇಶಕ್ಕೆ ಅವಾರ್ಡ್ ಬಂದಾಗ ಅದು ಇನ್ನೂ ಖುಷಿ. ಖಂಡಿತ.
ಏನೋ ಕರೆಕ್ಟ್ ಮಾಡ್ತಾ ಇದ್ದೀರಾ ಅಂತ ವ್ಯಾಲಿಡೇಷನ್. ಈಗ ಆಸ್ ಹ್ಯೂಮನ್ ಬೀಯಿಂಗ್ಸ್ ನಾವು ಎಷ್ಟೇ ಹೇಳ್ಬೋದು ನಾವು ನಮ್ಮ ಖುಷಿಗೆ ಮಾಡೋದು, ನಮ್ಮ ರೆಕಗ್ನೇಷನ್ ಬೇಡ ಅಂತ, ಆದರೆ ಸಮಾಜ ಅದನ್ನು ಒಳ್ಳೆ ಕೆಲಸ ಅಂತ ಒಪ್ಪಿಕೊಂಡಾಗ ಅಥವಾ ರೆಕಗ್ನೈಸ್ ಮಾಡಿದಾಗ ನಮ್ಗೆ ಇನ್ನೂ ಜಾಸ್ತಿ ಮಾಡಲಿಕ್ಕೆ ಒಂದು ಮೋಟಿವೇಶನ್ ಇರೋದಲ್ಲ. ನಿಜ. ಸ್ವಲ್ಪ ಟಾಪಿಕ್ ಚೇಂಜ್ ಮಾಡ್ತೇನೆ ನಾನು. ನಿಮ್ಮನ್ನು ಈ ಇಟ್ಸಿ ಬಿಟ್ಸಿದ್ದು ಒಂದು ಜರ್ನಿ ಆದರೆ ನಿಮ್ಮದು ಮಾಸ್ಟರ್ ಶೆಫ್ ಅದು ಇನ್ನೊಂದು ಜರ್ನಿ. ನೀವೆಲ್ಲ ಒಂಥರ ಈ ಸಕಲ ಕಲಾ ವಲ್ಲಭ ಅಂತ ಹೇಳಿದಾಗ ಇವನ್ ಇನ್ಸ್ಟಾಗ್ರಾಮಲ್ಲಿ ನಿಮ್ಮ ಕಿಚನ್ ತುಂಬ ಫೇಮಸ್ಸು, ಒಂದಷ್ಟು ಲಕ್ಷಾಂತರ ಮಿಲಿಯನ್ ಗಟ್ಟಲೆ ಜನ ಫಾಲೋ ಮಾಡ್ತಾರೆ. ಸೊ ನಿಮಗೆ ಆನ್ ದ ಸೀರಿಯಸ್ ನೋಟ್ ಐಮ್ ಆಸ್ಕಿಂಗ್ ಹೌ ಯು ಅಡಾಪ್ಟ್ ಯುವರ್ ಸೆಲ್ಫ್ ಫಾರ್ ದ ನ್ಯೂ ಥಿಂಗ್ ಸೋ ಕ್ವಿಕ್ಲಿ? I think the credit goes to my daughter. So ನಾನು ಅಫ್ಕೋರ್ಸ್ ಐ ಲೈಕ್ ಟೆಕ್ನಾಲಜಿ ಬಿಕಾಸ್ ವಿ ರನ್ ಅ ಬಿಸ್ನೆಸ್. ನಮಗೆ ವೆಬ್ ಟೆಕ್ನಾಲಜಿ ಕಲ್ತ್ಕೋಬೇಕು, ಕಸ್ಟಮರ್ ಕೇರ್ ಟೆಕ್ನಾಲಜಿ ಕಲ್ತ್ಕೋಬೇಕು, ಕಸ್ಟಮರ್ ಸರ್ವಿಸ್ ಟೆಕ್ನಾಲಜಿ ಸೊ ಅವೆಲ್ಲ ನ್ಯೂ ಟೆಕ್ನಾಲಜಿ ಎಲ್ಲ ಕಲಿತಾನೆ ಇರ್ತೀವಿ. ಅಫ್ಕೋರ್ಸ್ ಇನ್ಸ್ಟಾಗ್ರಾಮ್ ಬಿಸ್ನೆಸ್ಸಲ್ಲಿ ಯೂಸ್ ಮಾಡ್ತಾ ಇದ್ವಿ. ಸೊ ವೆನ್ ಈಶಾ ಸೆಡ್ ಡ್ಯಾಡಿ ಐಲ್ ಸ್ಟಾರ್ಟ್ ಅ ಪೇಜ್ ಫಾರ್ ಯು ಬಿಕಾಸ್ ಅವ್ರದ್ದು ಕಾಲೇಜ್ ಲಾಸ್ಟ್ ಫ್ಯೂ ಡೇಸ್ ಇತ್ತು. ಸೊ ಬಿಕಾಸ್ ಯು ಗೋನ್ ಕುಕ್ ಲಾಸ್ಟ್ ಫ್ಯೂ ಲಂಚ್ ಬಾಕ್ಸಸ್ ಫಾರ್ ಮೀ, ಲೆಟ್ ಅಸ್ ಪೋಸ್ಟ್ ಅಂತ. So she posted and it went viral. The first reel itself went viral. So because of the combination, the dad cooking for the daughter was something unique. And her editing was very editing, crisp. tumba editing. She's very good at that. No, I've seen some of your videos. Very ಈ ಕೆಲವು ಕುಕಿಂಗ್ ವಿಡಿಯೋಸ್ ಎಲ್ಲ ಏನೋ ಒಂದು ಐಟಮ್ ಮಾಡಿ 20 ನಿಮಿಷ ತಗೋತಾರೆ, 20 ನಿಮಿಷ. ಅಟ್ ಸಮ್ ಜಂಕ್ಷನ್ ಯು ವಿಲ್ ಗೆಟ್ ಬೋರ್ಡ್ ಅಂಡ್ ಮೂವ್ ಮಾಡಿದಾಗ ಸಾಸಿವೆ ಹಾಕ್ಲಿಕ್ಕೆ ಮರ್ತೋಗಿರುತ್ತೆ, ಜೀರಿಗೆ ಹಾಕ್ಲಿಕ್ಕೆ ಮರ್ತೋಗಿರುತ್ತೆ, ರೈಟ್? ಸೊ ನಿಮ್ಮ ಕುಕಿಂಗ್ ಅಲ್ಲಿ ಇರೋ ವಿಡಿಯೋಸ್ ಎಲ್ಲ ಹಾಗಿರಲ್ಲ. ವಿದಿನ್ ಐ ಥಿಂಕ್ 30 seconds ಮಿನಿಟ್ ಅಲ್ಲಿ ಯು ವಿಲ್ ಜನರಲಿ 5-6 ingredients. ಆ ರೀಲಲ್ಲಿ ನೀವು ಎಲ್ಲ ಕ್ರಿಸ್ಪ್ ಆಗಿ ಎಲ್ಲ ಸ್ಟೆಪ್ಸು ಇರಬೇಕು, ಇನ್ನೂ ಶಾರ್ಟ್ ಟೈಮ್ ಕ್ಯಾಪ್ಚರ್ ಮಾಡಬೇಕು. ಸೊ ದ್ಯಾಟ್ ಈಸ್ ಅ ಟ್ಯಾಲೆಂಟ್. ಹೌದು. ಇನ್ನು ಆನ್ ದ ಲೈಟರ್ ನೋಟ್, ಈ ಕೆಲವು ವಿಡಿಯೋಗಳೆಲ್ಲ ನೋಡ್ತೇವೆ, ಬೆಳ್ಳುಳ್ಳಿ ಬಿಚ್ಚಿಟ್ಟುಕೊಳ್ಳಿ, ಅದನ್ನೆಲ್ಲ ನಿಮ್ದು ವಿಡಿಯೋ ಇರಲ್ಲ. ಫಾಸ್ಟ್ ಕ್ರಿಸ್ಪ್ ಕ್ಲಿಯರ್. ನನಗೆ ಅದಕ್ಕೆ ಮೇನ್ ಫಾಲೋವರ್ಸ್ ಲಾಟ್ ಆಫ್ ಸ್ಟೂಡೆಂಟ್ಸು, ಪಿ ಜಿನಲ್ಲಿರೋರು, ಮದರ್ಸ್ ಹೂಸ್ ಕಿಡ್ಸ್ ಗೋಯಿಂಗ್ ಟು ಸ್ಕೂಲ್, ಸೊ ಆ ಥರ ಫಾಲೋವರ್ಸ್ ಜಾಸ್ತಿ ನಮಗೆ. ಇನ್ ವೇ ಇಫ್ ಯು ಥಿಂಕ್ ಅಬೌಟ್ ಇಟ್, ಇಟ್ಸ್ ಆಲ್ಸೋ ಎ ಕೈಂಡ್ ಆಫ್ ಎ ಸೋಷಿಯಲ್ ಸರ್ವಿಸ್ ಅಲ್ವಾ? ಈಗ ಎಷ್ಟು ಮದರ್ಸ್ಗೆ ಪಾಪ ನಮ್ಮ ಮಕ್ಕಳಿಗೆ ಬೆಳಿಗ್ಗೆ ಸ್ಕೂಲ್ಗೆ ಹೋಗೋ ಏನಾದ್ರು ಮಾಡ್ಕೊಡ್ಬೇಕು ಅಂತ ಇರುತ್ತೆ. ಏನೋ ಒಂದು ಬ್ರೆಡ್ ಸ್ಯಾಂಡ್ವಿಚೋ, ಪರೋಟನೋ, ಒಂದು 3-4 ಐಟಮ್ ಬಿಟ್ಟು ಪಾಪ ಏನು ಮಾಡ್ಲಿಕ್ಕೆ ಗೊತ್ತಿರಲ್ಲ ಅಂಡ್ ಅವ್ರಿಗೆ ತಲೆಗೂ ಹೋಗಲ್ಲ. ಬಟ್ ನಿಮ್ಮನ್ನು ಫಾಲೋ ಮಾಡೋರು ಯುನೀಕ್ ಆಗಿ ಆ ಮಕ್ಕಳಿಗೂ ಒಂದಷ್ಟು ಎಕ್ಸ್ಪೀರಿಯನ್ಸ್ ಇರೋದಲ್ಲ, ಮಕ್ಕಳು ಎಷ್ಟು ಒಂಥರ ಮಕ್ಕಳದ್ದು ಖುಷಿ. ಹರೀಶ್ ಅವ್ರದ್ದು ಅವ್ರಿಗೆ ಗೊತ್ತಿದೆಯೋ ಇಲ್ವೋ, ಬಟ್ ಆ ಮಕ್ಕಳಿಗೆ ಒಳ್ಳೆ ಫುಡ್ ಸಿಗ್ತಾ ಇರುವಾಗ ಅವರು ಒಂದು ಖುಷಿಯಲ್ಲಿ ಒಂದು ನಮ್ಮ ಅಮ್ಮ ಚೆನ್ನಾಗಿ ಕುಕ್ ಮಾಡ್ತಾರೆ ಅಲ್ವಾ? ಆ್ಯಕ್ಚುಲಿ ಅವತ್ತೊಂದು ಮದರ್ ನನಗೆ ಸಿಗ್ದವ್ರು ಹೇಳಿದ್ರು, ನಂದು ಎಲ್ಲ ಲಂಚ್ ಬಾಕ್ಸ್ ವಿಡಿಯೋಗೂ ನಂಬರ್ ಇರುತ್ತಲ್ವಾ, ಅವ್ರ ಮಗ ಹೇಳ್ತಾನಂತೆ, ನಾಳೆ ನಂಬರ್ 43 ಮಾಡಮ್ಮ, ನಾಡದು 68 ಮಾಡು, ನಾಡದು 72 ಮಾಡು ಅಂತ ಆ ನಂಬರ್ನ ಅದು ಮಾಡುವಂತ ಕೇಳ್ತಾನಂತೆ. ಇನ್ನೊಂದು ಏನು ಗೊತ್ತಾ, ಸಿ ಐ ಶೇರ್ ಲಾಟ್ ಆಫ್ ಟೈಮ್ ವಿತ್ ಮೈ ಸನ್. ಸೊ ಐ ಜಸ್ಟ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ಹೆಂಗೆ ಥಿಂಕ್ ಮಾಡ್ತಾರೆ ಈಗ ಸ್ಕೂಲಲ್ಲಿ ಹೆಂಗೆ ಅಂತ. ಈ ಮಕ್ಕಳು ಯಾರು ಒಳ್ಳೆ, ಈಗ ನಮ್ಮ ಈಗ ದೀಪ್ತಿ ಕೆಲವು ಸಲ ಸ್ಯಾಂಡ್ವಿಚ್ ಎಲ್ಲ ಕುಕ್ ಮಾಡಿ ಕೊಟ್ರೆ ಅಥವಾ ನಮ್ಮ ಅತ್ತೆ ಮಾಡಿದ್ರೆ ನಮ್ಮ ಮಗನಿಗೆ ತುಂಬಾ ಚೆನ್ನಾಗಿ ಮಾಡ್ತಾರೆ. ಅವ್ನು ಹೇಳ್ತಾನೆ ಆ ಮಕ್ಕಳೆಲ್ಲ ಅವನಿಗೆ ತಿನ್ಲಿಕ್ಕೆ ಬಿಡಲ್ಲ, ಅರ್ಧ ಪೀಸ್ ತಗೊಂಡು ಉಳ್ದದೆಲ್ಲ ತಿಂತಾರೆ. ಇಟ್ಸ್ ಆಲ್ಸೋ ಲೈಕ್ ಎ ಸೋಷಿಯಲ್ ಸ್ಟೇಟಸ್ ಫಾರ್ ದೆಮ್. ನಮ್ಮ ಮನೆಯಿಂದ ಒಳ್ಳೆ ಫುಡ್ ಬರುತ್ತೆ, ಫ್ರೆಂಡ್ಸ್ ಅಂತ. ಸೊ ಹಾಗೆ ಹ್ಯಾರಿಸ್ ಲಂಚ್ ಬಾಕ್ಸ್ ಇಂದ ನೀವು ತುಂಬಾ ಜನ ಮಕ್ಕಳಿಗೆ ಇಟ್ಸಿ ಬಿಡ್ಸಿ ಮಾತ್ರ ಅಲ್ಲ, ಒಳ್ಳೆ ಊಟ ಸಿಗುವಂತ ವ್ಯವಸ್ಥೆಯನ್ನು ಮಾಡ್ತಾ ಇದ್ದೀರಿ. ಕ್ರಾಫ್ಟ್, ರಿಲ್ಯಾಕ್ಸೇಷನ್, ಆಮೇಲೆ ಊಟ, ಫುಡ್. ಸೊ ಮಕ್ಕಳಿಗೆ ಇನ್ನೇನು ಬೇಡ ಅಲ್ಲ. ಐ ನೋ, ಲೈಕ್ ಸಿ ನೀವಾಗ ಹೇಳಿದಾಗ ನೀವು ಯಾಕೆ ಸ್ಟಾರ್ಟ್ ಮಾಡಿದ್ರಿ ಹ್ಯಾರಿಸ್ ಲಂಚ್ ಬಾಕ್ಸ್ ಇಸ್ ಅ ಡಿಫರೆಂಟ್ ಪರ್ಪಸ್ ಇರ್ಬೋದು, ಬಟ್ ಎಲ್ಲ ಕನೆಕ್ಟೆಡ್ ಆಗ್ತಾ ಇದೆ ನೋಡಿ, ಎಲ್ಲ ಒಟ್ಟಿಗೆ ಬಂದ್ಬಿಟ್ಟಿದೆ. ಇಟ್ಸಿ ಬಿಡ್ಸಿ ಹೆಸರೇ ಒಂಥರ ಒಂದ್ಸಲ ಕೇಳಿದ್ರೆ ಮರಿಲಿಕ್ಕೆ ಆಗಲ್ಲ ಇನ್ನೊಂದ್ಸಲ, ರೈಟ್? ಸೊ ಇಟ್ ರಿಜಿಸ್ಟರ್ಸ್ ಇನ್ ಯುವರ್ ಮೈಂಡ್. ಆ ಹೆಸರು ಹೆಂಗ್ ಬಂತು? ಸೊ ನಾವು ಹೆಸರು ಇಟ್ಸಿ ಬಿಚ್ಚಿ ಅಂದರೆ ಚಿಕ್ಕ ಪುಟ್ಟ ಅಂತ. ಹಾ. ಸೊ ನೀವೊಂದು ಇಟ್ಸಿ ಬಿಚ್ಚಿಗೆ ಹೋದರೆ ಸಿಕ್ಕಾಪಟ್ಟೆ ಚಿಕ್ಕ ಐಟಮ್ಸ್ ಸಾವಿರಾರು ಇದೆ. ಸೊ ಆ ಒಂದು ಅದಕ್ಕೋಸ್ಕರ ಅದು ಒಂದು, ಅದ್ರ ಜೊತೆ ಇನ್ನೊಂದು 5 ಹೆಸರು ಏನೋ ಹುಡುಕಿದ್ವಿ, ಇವಾಗ ಅದೆಲ್ಲ ಜ್ಞಾಪಕನೂ ಇಲ್ಲ. ಸೊ ದೆನ್ ವಿ ಡಿಡ್, ಅಂದರೆ ಮುಖ್ಯವಾಗಿ ಒಂದು ಚಿಕ್ಕದ್ರಿಂದ ನಿಮ್ಮ ಒಂದು ದೊಡ್ಡ ಮಾಸ್ಟರ್ ಪೀಸ್ ಕ್ರಿಯೇಟ್ ಮಾಡ್ಬೋದು ಅಂತ ಒಂದು ಇದು. ಸೊ ದೆನ್ ವೋಟಿಂಗಿಗೆಲ್ಲ ಕೊಟ್ವಿ, ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ, ಎಲ್ಲರೂ ಅನ್ಡೌಟೆಡ್ಲಿ ಇಟ್ಸಿ ಬಿಚ್ಚಿದೆ ಅಂದರು. ಸೊ ಹಾಗಾಗಿ ವಿ ಜಸ್ಟ್ ನೇಮ್ಡ್ ಇಟ್ ಇಟ್ಸಿ ಬಿಚ್ಚಿ. ಇಟ್ಸಿ ಬಿಡ್ಸಿ ಒಂಥರ ಅದನ್ನು ಚಿಕ್ಕ ಪುಟ್ಟ ಟೀನಿ ವೀನಿ ಇಟಿ ಬಿಟಿ ಅಂತೆಲ್ಲ ಅಂತಾರೆ, ಆಗ್ತಾರೆ.
ವಂಡರ್ಫುಲ್. ಐ ಥಿಂಕ್ ಯಾರು ಅದನ್ನ ಒಂದ್ಸಲ ಕೇಳಿದ್ರೆ ಮರೆಯಲ್ಲ. ಮರಿಯಲ್ಲ ಖಂಡಿತ ಮರಿಯಲ್ಲ. ಅಂಡ್ ನಮ್ಮ ಮನೇಲಿ 2 ಶಿಟ್ಸು ಪಪ್ಪೀಸ್ ಇದೆ, ಅವಕ್ಕೂ ಅದೇ ಹೆಸರಿಟ್ಟಿದ್ದೀವಿ, ನಿಮ್ಮ ಬ್ರ್ಯಾಂಡ್ ಅಂಬಾಸಿಡರ್ಸ್, ಅಂಬಾಸಿಡರ್ ಡಾಗ್ಸ್. ಡಾಗ್ಸ್. ಓಕೆ, ಇಂಟ್ರೆಸ್ಟಿಂಗ್. ನಾವು ಆವಾಗ ಮಾತಾಡ್ತಾ ಇದ್ವಿ ಬಿಸ್ನೆಸ್ ಚಾಲೆಂಜಸ್ ಬಗ್ಗೆ ಅಲ್ವಾ. ನೀವು ಫಸ್ಟ್ ಅಂದರೆ ನೀವು ಮಾರ್ಕೆಟ್ ಕ್ರಿಯೇಟ್ ಮಾಡಬೇಕಾಯಿತು, ಮಾರ್ಕೆಟ್ ಇರಲಿಲ್ಲ, ಅಥವಾ ಕೋವಿಡ್ ಟೈಮಲ್ಲಿ ಅದರದ್ದೇ ಚಾಲೆಂಜ್ಗಳಿತ್ತು. ಹಾಗೆ ನಿಮ್ಮ ಈ ಕಳೆದ ಒಂದು 15-16 ವರ್ಷಗಳ ಜರ್ನಿಯಲ್ಲಿ ವಾಟ್ ಆರ್ ದ ಅದರ್ ಚಾಲೆಂಜಸ್ ಯು ಆರ್ ಫೇಸ್ಡ್ ಆ್ಯಂಡ್ ಅದನ್ನ ಹೇಗೆ ಓವರ್ಕಮ್ ಮಾಡಿದ್ರಿ ನೀವು? I think because we grew quite fast, changing infrastructure was one of the biggest challenges we had. ಫಸ್ಟು ನಾವು ಬರೀ ಒಂದು 4,000 ಸ್ಕ್ವೇರ್ ಫೀಟ್ ಫ್ಯಾಕ್ಟ್ರಿಲಿ ಇದ್ವಿ, ಆಮೇಲೆ 15,000 ಸ್ಕ್ವೇರ್ ಫೀಟ್ಗೆ ಹೋಗ್ಬೇಕಾಯಿತು, ಆಮೇಲೆ 40,000 ಸ್ಕ್ವೇರ್ ಫೀಟ್ಗೆ ಹೋಗ್ಬೇಕಾಯಿತು. ಇವಾಗ ನಮ್ಮದೆಲ್ಲ ಫ್ಯಾಕ್ಟ್ರಿ ಆಲ್ಮೋಸ್ಟ್ 3 ಲಕ್ಷ ಸ್ಕ್ವೇರ್ ಫೀಟ್ ಫೆಸಿಲಿಟೀಸ್ ಇದೆ. ಸೊ ದಿಸ್ ಗ್ರೋತ್ ಮ್ಯಾನೇಜ್ಮೆಂಟ್ ವಾಸ್ ಒನ್ ಚಾಲೆಂಜ್. ಆಲ್ಟರ್ನೇಟಿವ್ಲಿ ಟ್ರೈನಿಂಗ್, ಟ್ಯಾಲೆಂಟು, ಟ್ರೈನಿಂಗು, ರಿಟೆನ್ಷನ್. ಹೌದು. But they were all good challenges to have in a business. The only bad challenge was when COVID hit us. A lot of American companies cancelled orders, European companies cancelled orders. Something was ready to ship also, papa. Nam janagalu prepare madidru ella. So that really hit us financially very badly. ಕಂಟೈನರ್ ಕಾಸ್ಟ್ಗಳು ಸಿಕ್ಕಾಬಳೆ ಜಾಸ್ತಿ ಆಗಿದೆ. So it drained all our savings again. First ಒಂದು ಸತಿ ಡ್ರೈನ್ ಆಗಿತ್ತು ನಮ್ಗೆ ಓಪನ್ ಮಾಡಿದಾಗ. ಸೊ ಇವಾಗ ಇಷ್ಟು ವರ್ಷ ದುಡ್ದಿದ್ದು ತಿರ್ಗಾ ಇಟ್ ಡ್ರೈನ್ಡ್ ಆಲ್ ಅವರ್ ಸೇವಿಂಗ್ಸ್. ಸೊ ವಿ ಹ್ಯಾಡ್ ಟು ರೀಬಿಲ್ಡ್. ಟಚ್ ವುಡ್ ವಿ ಆರ್ ಇನ್ ಅ ವೆರಿ ಗುಡ್ ಪೊಸಿಷನ್ ಟುಡೇ. ನೋ ದಟ್ ಐ ಥಿಂಕ್ ನಿಮ್ಗೆ ಒಂಥರ ಅಪ್ಸ್ ಆ್ಯಂಡ್ ಡೌನ್ಸ್, ಐ ಥಿಂಕ್ ಯು ಜಸ್ಟ್ ಟೇಕನ್ ಇಟ್ ಆಸ್ ಪಾರ್ಟ್ ಆಫ್ ಯುವರ್ ಲೈಫ್. ಯು ಫೈಂಡ್ ವೇಸ್ ಟು. ಸೊ ವಿ ಹ್ಯಾವ್ ಡೆವಲಪ್ಡ್ ದಟ್ ರೆಸಿಲಿಯನ್ಸ್. ಒಂದು ಇಂಟ್ರೆಸ್ಟಿಂಗ್ ಕ್ವಶನ್. ಈಗ ನೀವು ಈ ಥರ ಮಾಡುವಾಗ ಇಟ್ಸ್ ಆಲ್ ಲೈಕ್ ವೆರಿ ಫಂಡಿಂಗ್ ಇಂಟೆನ್ಸಿವ್ ಬಿಸ್ನೆಸ್, ರೈಟ್? ಕೆಳಗೋದಾಗ ಫಂಡಿಂಗ್ ಪಂಪ್ ಮಾಡಬೇಕಾಗುತ್ತೆ, ಮೇಲೆ ಬರುವಾಗ ಯು ವಿಲ್ ಗೆಟ್ ಇಟ್ ಬ್ಯಾಕ್. ಆವಾಗ ನಿಮಗೆ ಸ್ಟ್ರೆಸ್ ಆಗಲ್ವಾ? ಐ ಥಿಂಕ್ ಸ್ಟ್ರೆಸ್ ಆಗುತ್ತೆ. ಆಫೀಸ್ಗೆ ಹೋದ್ರೆ ಎಲ್ಲ ಮರ್ತೋಗುತ್ತೆ ನಮ್ಗೆ. ಆ್ಯಕ್ಚುಲಿ ಐ ಥಿಂಕ್ ಪ್ಯಾಷನ್ ಭಾಳ ಇಂಪಾರ್ಟೆಂಟ್. ನೀವು ಏನು ಪ್ಯಾಷನ್ ಓವರ್ ಪವರ್ಸ್. ನಾವು ವಿ ಆರ್ ಸೋ ಪ್ಯಾಷನೇಟ್ ಅಬೌಟ್ ದ ಬಿಸ್ನೆಸ್, ಅಬೌಟ್ ದ ಪ್ರಾಡಕ್ಟ್ಸ್, ಎಲ್ಲ ಮರ್ತು ಬಿಡ್ತೀವಿ. ರಾತ್ರಿ ಮಲ್ಕೊಳ್ಬೇಕಾದ್ರೆ ತಿರ್ಗಿ ಜ್ಞಾಪಕ ಬರುತ್ತೆ. ಈಗ ನಾವು ಆವಾಗ ನೀವೊಂದು ಇಟ್ಸಿ ಬಿಟ್ಸಿ ಬಗ್ಗೆ ಒಂದು ಮಾತಾಡಿದ್ರಿ, ಸ್ಮಾಲ್ ಐಟಮ್ಸ್ 1000 ಇದೆ ಅಂತ ಹೇಳಿ. ನೀವು ಹೊಸ ಪ್ರಾಡಕ್ಟ್ಗಳನ್ನ ಹೆಂಗೆ ಡೆವಲಪ್ ಮಾಡ್ತಾ ಇರ್ತೀರಿ? ಹೇಗೆ ಕಂಟಿನ್ಯೂಸ್ ಆಗಿ ಇನೋವೇಷನ್ ಇಂಪ್ರೂವ್ಮೆಂಟ್ಗಳನ್ನು ಹೆಂಗೆ ಮಾಡ್ತಾ ಇರ್ತೀರಿ? ಸೊ ಮಲ್ಟಿಪಲ್ ಇನ್ಪುಟ್ಸು. ಒಂದು ವಿ ಟೇಕ್ ಪಾರ್ಟ್ ಇನ್ ಇಂಟರ್ನ್ಯಾಷನಲ್ ಟ್ರೇಡ್ ಶೋಸ್. ಸೊ ಅಲ್ಲಿ ಹೋಗ್ತೀವಿ, ವಿ ಗೆಟ್ ಟು ಸಿ ಲಾಟ್ ಆಫ್ ನ್ಯೂ ಥಿಂಗ್ಸ್. ವಿ ಇಂಟರ್ಯಾಕ್ಟ್ ವಿತ್ ಆ ಕಸ್ಟಮರ್ಸ್ ಫ್ರಮ್ ಡಿಫ್ರೆಂಟ್ ಮಾರ್ಕೆಟ್ಸ್ ಅರೌಂಡ್ ದ ವರ್ಲ್ಡ್. ಅವರಿಂದ ಇನ್ಪುಟ್ಸ್ ಬರುತ್ತೆ. ಸೊ ಹೀಗೆಲ್ಲ ಆಗಿ ವಿ ಸ್ಟೇ ಅಹೆಡ್ ಆಫ್ ದ ಮಾರ್ಕೆಟ್. ನಮ್ಗೆ ಐಡಿಯಾಸ್ ಬರ್ತಾನೆ ಇರುತ್ತೆ. ಆ್ಯಂಡ್ ವಿ ಹ್ಯಾವ್ ಅ ವೆರಿ ಕ್ರಿಯೇಟಿವ್ ಟೀಮ್. ಅವರು ನಮಗೆಷ್ಟು ಹುಚ್ಚೋ ಪ್ರಾಡಕ್ಟ್ಸ್ ಬಗ್ಗೆ ಅವ್ರಿಗೂ ಅಷ್ಟೇ ಹುಚ್ಚು. ಅವ್ರಿಗೆ ಬೇಡ್ರಿ ಸಂಡೇ ಕೆಲಸಕ್ಕೆ ಬರಬೇಡಿ, ಅವ್ರಿಗೆ ಇದು ಒಂದು ರೇಂಜ್ ಏನೋ ಮಾಡಬೇಕು ಅಂದರೆ ಅದು ಮಾಡಿ ಮುಗಿಸೋ ತನಕ ಅವ್ರು ಸುಮ್ಮನೆ ಇರೋದಿಲ್ಲ. ನಾವು 10 ಮಾಡಿ ಅಂದರೆ 30 ಮಾಡ್ತಾರೆ. ಇಟ್ಸ್ ಎ ಇಂಟ್ರೆಸ್ಟಿಂಗ್ ಪಾಯಿಂಟ್ ಯು ಆರ್ ಸೇಯಿಂಗ್. ಈಗ ನೀವು ಇಬ್ಬರ ಹತ್ರ ಪ್ಯಾಷನ್ ಇರ್ಬೋದು, ಎಷ್ಟೇ ಇರ್ಬೋದು, ಬಟ್ ಅಟ್ ದ ಎಂಡ್ ಆಫ್ ದ ಡೇ ಅದು ಇಬ್ಬರ ಕೆಲಸ ಅಲ್ಲ. ಆಗಲ್ಲ, ಇಬ್ಬರಿಂದ ಆಗಲ್ಲ. ಟೀಮ್, ಯು ನೀಡ್ ಎ ಸಾಲಿಡ್ who feel who are connected to this passion. Correct. And who share the same passion, who believe in the passion and who believe in our dreams. Our dreams have to be common. ಹೌದು. Our passion. ಸೊ ಮೆಸೇಜ್ ಏನಪ್ಪ ಅಂದ್ರೆ, ಒಂದು ಸಕ್ಸಸ್ಫುಲ್ ಆಂಟ್ರಪ್ರೂನರ್ ನೀವು ಸ್ಕೇಲ್ ಆಗಬೇಕು ಅಂದ್ರೆ ಆ ಸೆಕೆಂಡ್ ಲೆವೆಲ್, ಥರ್ಡ್ ಲೆವೆಲ್ ಟೀಮ್ಸ್ ಅನ್ನು ನಿಮ್ಮ ಸುತ್ತ ಡೆವಲಪ್ ಮಾಡೋದು ಅಷ್ಟೇ ಇಂಪಾರ್ಟೆಂಟ್. ಅದು ಸ್ಕೇಲ್ ಆಗಲ್ಲ. ಇಟ್ಸ್ ಪೀಪಲ್ who make the difference. ಅವಾಗ ಹೇಳಿದ್ರಿ ನೀವು ಸ್ಟಾರ್ಟ್ ಮಾಡಿದಾಗ ತುಂಬಾ ಜನ ಯಾಕೆ ಮಾಡಿದ್ರಿ, ಅಲ್ಲಿ ಚೆನ್ನಾಗಿತ್ತು. ಅಡ್ವೈಸ್ ಅಂಡ್ ಸಜೆಷನ್ಸ್ ಆರ್ ಫ್ರೀ ಅಲ್ಲ. ವಿ ಕ್ಯಾನ್ ಆಲ್ವೇಸ್ ಗಿವ್ ಟು ಈಚ್ ಅದರ್. ಅಂತ ಯಾವ್ದಾದ್ರು ಎಕ್ಸ್ಪೀರಿಯನ್ಸ್ ನೆಕ್ಸ್ಟ್ ಅವರೇ ಬಂದು ಇವಾಗ ಬೇರೆ ತರ ಹೇಳುವಂಥದ್ದು ಅಂಥದ್ದು ಎಕ್ಸ್ಪೀರಿಯನ್ಸ್ಗಳೆಲ್ಲ ಇದೆಯಾ? ಅವ್ರು ಇನ್ನೂ ಬಂದು ಹೇಳಿಲ್ಲ. ನಮ್ಮ ಅಮ್ಮಂಗೆ ಒಬ್ರು ಶಾಸ್ತ್ರ ಹೇಳಿಬಿಟ್ಟು ಇವ್ರು ಬಿಟ್ಟು ಬರಲೇಬಾರ್ದಾಗಿತ್ತು ಆಸ್ಟ್ರೇಲಿಯಾ, ಯಾಕೆ ಬಂದು ಇದನ್ನು ಶುರು ಮಾಡಿದ್ರು, ಹೀಗಾಗ್ಬಿಡತ್ತೆ ಹಾಗಾಗ್ಬಿಡತ್ತೆ ಏನೇನೋ ಹೇಳಿದರು. ಸೊ ನಮ್ಮ ಅಪ್ಪ ಅಮ್ಮ ಈ ಥರ ಹೇಳಿದ್ರು, ಹಿಂಗಂದ್ರು ಅಂತ. ನಮ್ಮಮ್ಮ ಪರ್ಟಿಕ್ಯುಲರ್ಲಿ ಯಾಕೆ ಮಾಡ್ತಾ ಇದ್ದೀರಾ ಹೀಗಂದ್ರು ಅಂತೆಲ್ಲ. ಸೊ ಅವ್ರು ನೋಡ್ತಾ ಇದ್ದಾರೆ, ಹೋಗಿರ್ತಾರೆ ಶ್ಯೂರ್, ಬಂದು ಹೇಳಿಲ್ಲ ಅಷ್ಟೇ. ಯಾವತ್ತು ಹೇಳ್ತಾರೆ ಗೊತ್ತಿಲ್ಲ. ಇಲ್ಲ, ಅವ್ರು ಮೋಸ್ಟ್ಲಿ ನೆಕ್ಸ್ಟ್ ಟೈಮ್ ಹೇಳ್ಬೋದು, ನೀವು ಬಂದಾಗ ಸ್ವಲ್ಪ ಗ್ರಹ ಬೇರೆ ಇತ್ತು, ನೀವು ಬಂದ್ಮೇಲೆ ಗ್ರಹ ಎಲ್ಲ ನಿಜ.
ಅದೇ ಒಂಥರ ನಮ್ಗೆ ತುಂಬಾ ಜನರಿಗೆ ಅಗೇನ್ ಐ ಆಮ್ ಗೋಯಿಂಗ್ ಬ್ಯಾಕ್ ಟು ದಟ್ ಪಾಯಿಂಟ್, ತುಂಬಾ ಜನರಿಗೆ ಆ 4 ಜನ ಏನ್ ಹೇಳ್ತಾರೆ, ಇನ್ನೊಬ್ರು ಏನ್ ಡಿಸ್ಕರೇಜ್ ಹೇಳ್ತಾರೆ, ಮಾಡೋದು. ಆ ಥಿಂಕಿಂಗ್ ಅಲ್ಲೇ ನಾವು ಹಿಂದೆ ಉಳಿದ್ಬಿಡ್ತೀವಿ ಅಂತ ನಿಜ. ಬಟ್ ಐ ಥಿಂಕ್ ವಿ ಹ್ಯಾಡ್ ಎ ವೆರಿ ಸಪೋರ್ಟಿವ್ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್. ಹೌದು. ಎಲ್ಲರೂ ನಮ್ಮದು ಒಂದೊಂದು ನಮ್ಗೆ ಜ್ಞಾಪಕ ಫಸ್ಟ್ ಒಂದೊಂದು ಪ್ರಾಡಕ್ಟ್ ಮಾಡಲಿ ಹೋಗೋಗಿ ತೋರಿಸ್ತಾ ಇದ್ವಿ, ನಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ಹೋಗಿ ತೋರಿಸ್ತಾ ಇದ್ವಿ. ಒಂದು ಹೊಸ ಹೂವು ಮಾಡಿದ್ರೆ ಹೋಗೋದನ್ನು ತೋರಿಸೋದು, ಒಂದು ಹೊಸ ಪ್ರತಿಯೊಂದು ತೋರಿಸ್ತಾ ಇದ್ವಿ. ದೇ ಆಲ್ ಬೀನ್ ವೆರಿ ವೆರಿ ಎನ್ಕರೇಜಿಂಗ್. ಸೊ ಇವಾಗ ನಿಲ್ಸಿದ್ವಿ, ಯಾಕೆಂದ್ರೆ ದಿವಸಕ್ಕೆ 20 ಪ್ರಾಡಕ್ಟ್ ಬರುತ್ತೆ. ಅವ್ರಿಗೆ ಪಾಪ ಸಾಕು ಅಂತಾರೆ ಅಂದ್ಬಿಟ್ಟು ನಿಲ್ಸಿದ್ವಿ. ಇವಾಗ ಇದುವರೆಗೂ ನಾವು 2,30,000 ಪ್ರಾಡಕ್ಟ್ ಕ್ರಿಯೇಟ್ ಮಾಡಿದ್ವಿ. ದಿವ್ಸಕ್ಕೆ 30 ಪ್ರಾಡಕ್ಟ್ ಮಿನಿಮಮ್ ಮಾಡ್ತೀವಿ. ಮಿನಿಮಮ್ 30 ಪ್ರಾಡಕ್ಟ್ ಮಾಡ್ತೀವಿ. ನಮ್ಮ ಸ್ಟೋರಲ್ಲಿ ಅಟ್ ಎನಿ ಪಾಯಿಂಟ್ ಇನ್ ಟೈಮ್ ಒಂದು 10,000ದಿಂದ 11,000 ಪ್ರಾಡಕ್ಟ್ ಇರುತ್ತೆ. 2,30,000 ಪ್ರಾಡಕ್ಟ್ ಹೇಳಿದ್ರಿ. ನಂಬರ್ ಕೇಳುವಾಗಲೇ ತಲೆ ತಿರುಗ್ತಾರೆ. 2 ಪ್ರಾಡಕ್ಟ್, ಈಗ ಏನೋ ಲೆಗೋ ಅದು ಇರುತ್ತೋ ನಿಮ್ಮಲ್ಲಿಂದ ತಂದದನ್ನು 2 ಪ್ರಾಡಕ್ಟ್ ಸೆಟ್ ಮಾಡೋದೇ ಕಷ್ಟ. ನೀವು 2,30,000 ಪ್ರಾಡಕ್ಟ್ ವಿಜುವಲೈಸ್ ಮಾಡೋದು, ಐ ಥಿಂಕ್ ಇಟ್ಸ್ ಎ ಹ್ಯೂಮಂಗಸ್ ಟಾಸ್ಕ್. ಫಸ್ಟ್ ಪ್ರಾಡಕ್ಟ್ ಯಾವುದು ನೀವು ಸೆಲ್ ಮಾಡಿದ್ದು? ಹ್ಯಾಂಡ್ಮೇಡ್ ಪೇಪರ್ ಫ್ಲವರ್ಸ್. ಓಕೆ. ಸೊ ಪೇಪರಿಂದ ರೀಸೈಕಲ್ಡ್ ಕಾಟನ್ ಪೇಪರ್, ಟಿ ಶರ್ಟ್ ವೇಸ್ಟಿಂದ ಮಾಡಿರುವಂಥ ಪೇಪರ್ನಲ್ಲಿ ಹೂವು ತಯಾರಿಸಿದ್ವಿ. ಅದೇ ನಮ್ಮ ಫಸ್ಟ್ ಪ್ರಾಡಕ್ಟ್. ಇವತ್ತು ಇದೆಯಾ ಅದು? ಇವತ್ತಿಗೂ ಇವತ್ತು we are ನಾವು the ವರ್ಲ್ಡ್ಸ್ ಲಾರ್ಜೆಸ್ಟ್ largest. ಪೇಪರ್ ಫ್ಲವರ್ ಪ್ರೊಡ್ಯೂಸರ್. ಓಕೆ. ಸೊ ಥರಾವರಿ ಪೇಪರ್ ಫ್ಲವರ್ಸ್ ಮಾಡ್ತೀವಿ. 5 lakhs. 5 lakhs. ಓಕೆ. ಇವಾಗ 5 lakhs per month ಮಾಡ್ತೀವಿ. 5 lakhs per ನಮ್ಮ month. ಕೆಪಾಸಿಟಿ 10 lakhs. ಓಕೆ. ಬಟ್ 5 lakhs ಮಾಡ್ತಾ ಇದ್ದೀವಿ. ಅದು ಪರ್ ಮಂತ್ 5 lakhs ಅಂದ್ರೆ ವರ್ಷಕ್ಕೆ ಹೆಚ್ಚು ಕಮ್ಮಿ 60 ಲಕ್ಷ, 6 ಮಿಲಿಯನ್. 6 million. Yeah. ವಾವ್. ಸೊ ಇನ್ 2018 10 lakhs ಮಾಡ್ತಾ ಇದ್ವಿ. 2018 ಅಲ್ಲಿ. 2018 ವಾಸ್ ಬಿಗ್ ಇಯರ್ ಫಾರ್ ಅಸ್. ಕೋವಿಡ್ ಮುಂಚೆ. Wow. 10 lakhs. 2018 we did 10 lakh flowers a month. 2018 I also packed 160 lunch boxes for Isha. For a year ಅಲ್ಲಿ. Wow. Almost like Significant year. every alternate day. And ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ನಾನು ಇಲ್ಲಿ ಖಂಡಿತ ಹೇಳ್ಬೇಕು, ಏನು ಗೊತ್ತಾ? One of the quality which is required for a sustainable and growing business is numbers. Correct. So you're very clear with numbers, right? ಎಷ್ಟು ಪ್ರಾಡಕ್ಟ್ ಮಾಡಿದ್ದೀವಿ, ಯಾವಾಗ ಮಾಡಿದ್ದೀವಿ, ಎಷ್ಟು ಲಂಚ್ ಬಾಕ್ಸ್ ಮಾಡಿದ್ದೀವಿ. ಏನಾದರೂ ಇಟ್ಸಿ ಬಿಡ್ಸಿ ಬಗ್ಗೆ ಒಂದು ಯುನೀಕ್ ಎಕ್ಸ್ಪೀರಿಯನ್ಸ್ಗಳು ಕಸ್ಟಮರ್ ಶೇರ್ ಮಾಡುವಂಥದ್ದು ಏನಾದರೂ ಹೇಳ್ಬೋದಾ? ಐ ಮೀನ್ ಸುಮಾರು ಪೇರೆಂಟ್ಸ್ ಹೇಳಿದ್ದಾರೆ. ನಿಮಗೆ ಒಬ್ಬರಂತೂ ನಂಗೆ ತುಂಬ ಚೆನ್ನಾಗಿ ಜ್ಞಾಪಕ ಇದೆ. ಅವ್ರು ಹೇಳಿದ್ದು, ನೀನು ಫಸ್ಟ್ ರ್ಯಾಂಕ್ ಬಾ, ನಿನಗೆ ಇಚ್ಚಿ ಬಿಚ್ಚಿ ಕರ್ಕೊಂಡು ಹೋಗ್ತೀನಿ. ಇಟ್ ವಾಸ್ ಲೈಕ್ ಅ ಟ್ವೀಟ್. ಇಟ್ ವಾಸ್ ಲೈಕ್ ಎ ರಿವಾರ್ಡ್. ವಾವ್. ಸೋ ನೈಸ್ ಅಲ್ಲ? ಆಮೇಲೆ ಇನ್ನೊಂದು, ನಾವು ರೆಗ್ಯುಲರ್ ಆಗಿ ಹೇಳ್ತಾ ಇರ್ತಾರೆ ತುಂಬಾ ಕಸ್ಟಮರ್ಸು, ನಾವು ಇಟ್ಸಿ ಬಿಡ್ಸಿ ಮುಂದೆ ಹೋಗೋದನ್ನ ಫುಲ್ ಅವಾಯ್ಡ್ ಮಾಡ್ತೀವಿ. ಹಿಂದಿನ ರೋಡಿಂದ ಹೋಗ್ತೀವಿ. ನಮ್ಮ ಮನೆ ಅದೇ ರೋಡಲ್ಲಿ ಇದ್ರು ನಾವು ಹಿಂದಿನ ರೋಡಿಂದ ಓಡಾಡ್ತೀವಿ. ಯಾಕೆಂದ್ರೆ ನಮ್ಮ ಮಕ್ಕಳು ನೋಡಿದಾಗೆಲ್ಲ ಹೋಗ್ಬೇಕು ಅಂತಾರೆ. ಇರುವಂತ ಕೆಲವು ಮೂವಿಗಳಲ್ಲಿ ನೋಡ್ತೇವಲ್ಲ, ತಂದೆ ಮಗ ಮೂವಿ ನೋಡ್ತಾ ಇರುವಾಗ ಏನಾದ್ರು ಸ್ವಲ್ಪ ರೊಮ್ಯಾಂಟಿಕ್ ಸೀನ್ ಬಂದ್ರೆ ತಂದೆ ಮಗನ ಕಣ್ಣು ಮುಚ್ತಾರೆ. ಈ ಯಂಗ್ ಆಂಟ್ರಪ್ರಿನರ್ಸ್ಗೆ ನಿಮ್ಮ ಮೆಸೇಜ್ ಏನು? ಈಗ ಆಂಟ್ರಪ್ರಿನರ್ಶಿಪ್ ಬರಬೇಕು, ಸ್ಟಾರ್ಟ್ ಮಾಡಬೇಕು ಅಂತ ಆಸೆ ಇರೋರಿಗೆ ನೀವೇನು ಹೇಳಲಿಕ್ಕೆ ಬಯಸ್ತೀರಾ? See, what I mean, my opinion, today you should build a business which is future ready. So that's what I think entrepreneurs should think of, doing something which is very, very future ready. ನಾವು ಫ್ಯೂಚರ್ ರೆಡಿ ಆಗೋಕ್ಕೆ ತುಂಬ ಎಫರ್ಟ್ ಆಗ್ತಾ ಇದ್ದೀವಿ. ಬಿಕಾಸ್ we started with a very traditional business. ಸೊ ಫ್ಯೂಚರ್ ರೆಡಿ ಬಿಸ್ನೆಸ್ ಯೋಚನೆ ಮಾಡಿ ಇವಾಗ ಶುರು ಮಾಡಿದ್ರೆ sustainability will be very And it has to be relevant to the times and future ready. Exactly. Both. Okay. And it may sound cliche, but passion and hard work must. no other shortcuts. ಇನ್ಸ್ಟಂಟ್ ಗ್ರಾಟಿಫಿಕೇಶನ್ ಇಲ್ಲ ಇಲ್ಲಿ. I mean, ಯಾರೋ ಒಬ್ರಿಗೆ ಸಿಗ್ಬೋದು, 1 in 100. Rare, maybe 1 in a million. Rarity. Okay, so you're saying passion, hard work, and making sure that your concept itself is relevant and which will be relevant for long time. For future. Right? See, because one of the challenge what I have seen is ಯಾರೋ ಒಬ್ರು ಒಂದು ಸ್ಟಾರ್ಟ್ ಮಾಡಿದ್ರೆ ಎಲ್ಲರೂ ಸೇಮ್ ಸ್ಟಾರ್ಟ್ ಮಾಡ್ತಾರೆ. Correct. ರೈಟ್. ಬಟ್ ಆ ಫಸ್ಟ್ ಸ್ಟಾರ್ಟ್ ಮಾಡಿದವನು ಮೋಸ್ಟ್ಲಿ ಸಕ್ಸಸ್ ಆಗ್ಬೋದೇನೋ, ಬಟ್ ಉಳಿದವರಿಗೆಲ್ಲ ಸಕ್ಸಸ್ ಬರೋ ಚಾನ್ಸ್ ಕಮ್ಮಿ. ಅದೇ ಈ ಮಾತು ಹೇಳಿದಾಗ ನಿಮ್ದು ಏನೋ ಒಂದು ಹೊಸ ರೀತಿ ಇರಬೇಕು. ಇಟ್ ಹ್ಯಾಸ್ ಟು ಬಿ ಡಿಫ್ರೆಂಟ್. ಮಾರ್ಕೆಟಲ್ಲಿ ಇರೋದನ್ನೇ ನೀವು ಮಾಡಿದ್ರೆ
ಇಟ್ಸ್ ವೆರಿ ಡಿಫ್ರೆಂಟ್. ನಾವು ಶುರು ಮಾಡಿದಾಗ ಜನಕ್ಕೆ ಅರ್ಥನೇ ಆಗ್ತಾ ಇರಲಿಲ್ಲ ಏನಿದು ಇಟ್ಸಿ ಬಿಟ್ಸಿ ಅಂತ. ಎಷ್ಟೋ ಜನ ನಮಗೆ ಏನು ಮಾಡೋದು ಇದರಲ್ಲಿ ನೋಡೋಕೆ ತುಂಬ ಚೆನ್ನಾಗಿದೆ. 100 ಜನ ಒಳಗಡೆ ಹೋದ್ರೆ ಇಬ್ಬರು ಕೊಂಡ್ಕೋತಾ ಇದ್ರು ಫಸ್ಟ್ ಇಟ್ಸಿ ಬಿಡ್ಸಿನಲ್ಲಿ. ತುಂಬ ಇಷ್ಟಪಡ್ತಾ ಇದ್ರು. ಇವಾಗ 100 ಜನ ಒಳಗಡೆ ಹೋದ್ರೆ 80 ಜನ ಕೊಂಡ್ಕೋತಾರೆ. ಸೊ ಕನ್ವರ್ಷನ್ is high. So, but it took us lot of time and effort to educate people about it. ಸೊ ಒಟ್ಟಿನಲ್ಲಿ ನಿಮ್ಮದು ಒಂದು ವಿಭಿನ್ನವಾಗಿರಬೇಕು. ಎಲ್ಲರೂ ಮಾಡಿದ್ದೆ ನಾನು ಮಾಡ್ತೀನಿ ಅಂದರೆ ಆಗಲ್ಲ. ಇಟ್ ಹ್ಯಾಸ್ ಟು ಬಿ ಸಮಥಿಂಗ್ ಡಿಫ್ರೆಂಟ್, ಸಮಥಿಂಗ್ ನೀಶ್, ಆ್ಯಂಡ್ ಯು ಹ್ಯಾವ್ ಟು ಪುಟ್ ಇನ್ ಲಾಟ್ ಆಫ್ ಪ್ಯಾಷನ್ ಆ್ಯಂಡ್ ಎಫರ್ಟ್ ಇನ್ ಟು ದ. ಹೌದು. ಇನ್ನು ನನಗೆ ನಮ್ಮ ಊರಲ್ಲಿ ಈ ಹೋಟೆಲಿಯರ್ಸ್ ಇದ್ದಾರೆ ತುಂಬ. ನಮ್ಮ ಶೆಟ್ರುಗಳೆಲ್ಲ ಬಾಂಬೆಗೆ ಹೋಗಿ ಎಲ್ಲ ಕರೆಕ್ಟ್ ಮಿನಿಮಮ್ ಎಜುಕೇಷನ್ ಇರುತ್ತೆ, ಬಟ್ ಅವರ ನಂಬರ್ಸು ಬಿಸ್ನೆಸ್ ಪ್ಲಾನು ಕರೆಕ್ಟಾಗಿರ್ತದೆ. ಸೊ ಅವರಲ್ಲಿ ಒಬ್ಬರು ನನಗೆ ನಮ್ಮ ಒಬ್ಬರು ಪರಿಚಯದ ಶೆಟ್ರು ಹೇಳ್ತಾ ಇದ್ರು, ನನಗೆ ಅವ್ರು ಭಟ್ರೆ ಅಂತ ಕರೆಯೋದು. ಅವ್ರು ಹೇಳೋರು, ಭಟ್ರೆ ಹೋಟೆಲ್ ಮಾಡ್ಬೇಕಂದ್ರೆ ಹೋಗಿ ಗಲ್ಲದಲ್ಲಿ ಕೂತ್ಕೊಳ್ಳೋದಲ್ಲ, ನಿಮ್ಗೆ ಫಸ್ಟ್ ಗ್ಲಾಸ್ ತೊಳಿಲಿಕ್ಕೆ ಬರಬೇಕು. ನೆಕ್ಸ್ಟ್ ಅಲ್ಲಿ ಒಳಗೆ ಎಷ್ಟು ಇಡ್ಲಿ, ಎಷ್ಟು 1 kg ಅಕ್ಕಿಲಿ ಎಷ್ಟು ಇಡ್ಲಿ ಆಗ್ತದೆ, ಉದ್ದು ತಂದ್ರೆ ಎಷ್ಟು ವಡೆ ಆಗ್ತದೆ, ಆ ಲೆಕ್ಕ ನಿಮಗೆ ಗೊತ್ತಿದ್ರೆ ಆಗ್ತದೆ. ನೀವು ಗಲ್ಲೆಯಲ್ಲಿ ಕೂತು ಹೋಟೆಲ್ ನಡೆಸ್ಲಿಕ್ಕೆ ಆಗಲ್ಲ. ಕರೆಕ್ಟ್ ಕರೆಕ್ಟ್. ನಾವು ಒಂದು ಟೇಬಲಲ್ಲಿ ಕೂತು ಹೂವು ಮಾಡೋದು ಕೆಲಸ, ಅದನ್ನೊಂದು ಕವರಲ್ಲಿ ಹಾಕೋ ಕೆಲಸ ಮೊದಲುಗೊಂಡು ಎಲ್ಲ ಮಾಡಿದ್ದೀವಿ. ಸೊ ದೆನ್ ಯು ನೋ ಹೌ ಟು ಇಂಪ್ರೂವ್ ಇಟ್. ಕರೆಕ್ಟ್. ತುಂಬಾ ಕಡೆ ಈ ಆಂಟರ್ಪ್ರಿನರ್ಶಿಪ್ ಅಲ್ಲಿ ತೊಂದರೆ ಏನಾಗ್ತಾರೆ ಅಂದ್ರೆ, ಕೆಲವು ಕಡೆ ಜನಗಳು ಇದನ್ನು ಎಲ್ಲ ಲೆವೆಲಿಂದ ಬರ್ಲಿಕ್ಕೆ ರೆಡಿ ಇರಲ್ಲ. ಪೀಪಲ್ ಜಸ್ಟ್ ಥಿಂಕ್ ಐ ಕ್ಯಾನ್ ಪುಟ್ ಸಮ್ ಮನಿ ಅಂಡ್ ಗೆಟ್ ದ ಬೆನಿಫಿಟ್. Then I think you should not do entrepreneurship. You can do shares or mutual funds or maybe invest in some company. ಎಕ್ಸಾಕ್ಟ್ಲಿ. ನಿಜ. ಈಗ ಒಂದು ಇಂಟ್ರೆಸ್ಟಿಂಗ್ ಸೆಕ್ಷನ್, ರ್ಯಾಪಿಡ್ ಫೈರ್. ಓಕೆ ಒಂದಷ್ಟು ಸಿಂಪಲ್ ಕ್ವಶನ್ಸ್ ಕೇಳ್ತೇನೆ, ನೀವು ಟಕ್ ಅಂತ ನಿಮ್ಮ ತಲೆಗೆ ಏನು ಬರುತ್ತೆ ಅದನ್ನು ಹೇಳಬೇಕು. ಓಕೆನಾ? ಬಿಕಾಸ್ ನಾವು ನಿಮ್ಮನ್ನಿಬ್ಬರನ್ನು ಈಕ್ವಲ್ ಅಚೀವರ್ಸ್ ಆಗಿ ನೋಡೋದ್ರಿಂದ ಇಬ್ರು ಒಂದೊಂದು ಹೇಳಿ. ಒನ್ ಥಿಂಗ್ ಯು ಮಿಸ್ ಅಬೌಟ್ ಆಸ್ಟ್ರೇಲಿಯಾ. ಮೈ ಆಸಿ ಫ್ರೆಂಡ್ಸ್. Okay. Barbecue. Barbecue. Okay. One Indian craft form you both love. Madhubani. Okay. Very nice. Who inspires you as entrepreneurs? My boss in Australia, ex-boss. Okay. So I used to work for him, and he keeps inspiring me all the time. Okay. You're still in touch with him? Yes. Okay. Lot of other entrepreneurs, Ratan Tata being my most favorite. Okay. He used to be my favorite. Tea or coffee during brainstorming? Tea for me. Water. Okay. If not Itsy Bitsy, what you both be doing today? I think I would be running a restaurant. You will be running a restaurant. Okay. Something in the clothing space. Okay. Fashion. Yeah, fashion. Okay. ಇಂಟ್ರೆಸ್ಟಿಂಗ್. ಐ ಥಿಂಕ್ ಲಾಸ್ಟ್ 1+ hour ತುಂಬ ಚೆನ್ನಾಗಿತ್ತು. ತುಂಬ ನನಗೂ ಪರ್ಸ್ನಲ್ ಆಗಿ ಕಲೀಲಿಕ್ಕೆ ಸಿಕ್ತು. ನಿಮ್ಮ ಟೈಮಿಗೆ ನಿಮ್ಮ ಆ ಸಿನ್ಸಿಯರ್ ಜೆನ್ಯೂನ್ ಒಪಿನಿಯನ್ಸ್ಗಳನ್ನು ಶೇರ್ ಮಾಡಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಖಂಡಿತ ಒಂದಷ್ಟು ನೋಡುಗರಿಗೆ ಇದರಿಂದ ಏನೋ ಕಲೀಲಿಕ್ಕೆ ಸಿಗ್ತದೆ. ಇಟ್ಸಿ ಬಿಟ್ಸಿಗೆ ಭೇಟಿ ಕೊಡಿ, ತುಂಬ ಯುನೀಕ್ ಥಿಂಗ್ಸ್ ಇದೆ ಅಲ್ಲಿ, ಅದನ್ನು ಉಪಯೋಗಿಸಿಕೊಳ್ಳಿ. Thank you. Thank you.